ಎಲ್ಲರಿಗೂ ನಮಸ್ಕಾರ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಸ್ನೇಹಿತರೆ ಹಾಗೂ ಇತಿಹಾಸಕ್ತರೆ, ನಾನು ಡಾಕ್ಟರ್ ಎನ್ ಜಿ ಪ್ರಕಾಶ್ ನಿಮ್ಮ ಮುಂದೆ. ಇಂದು ನಾನು ನಿಮ್ಮೊಂದಿಗೆ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಉಜ್ವಲವಾದ ಅಧ್ಯಾಯವನ್ನು ಆರಂಭ ಮಾಡಿದ ರಾಷ್ಟ್ರಕೂಟರನ್ನು ಕುರಿತು ಮಾತನಾಡುತ್ತಿದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಮಾನ್ಯಕೇಟದ ರಾಷ್ಟ್ರಕೂಟರು ಎನ್ನುವ ಈ ವಿಷಯವು ಕರ್ನಾಟಕ ರಾಜ್ಯದ ಎಲ್ಲ ವಿಶ್ವವಿದ್ಯಾನಿಲಯದ ಪದವಿ ವಿದ್ಯಾರ್ಥಿಗಳಿಗೆ ಹಾಗೂ IAS, KAS ಮುಂತಾದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳ ಮುಖ್ಯವಾದಂತಹ ಒಂದು ವಿಷಯವಾಗಿದೆ. ಬನ್ನಿ, ಕೇಳಿಸಿಕೊಳ್ಳಿ, ಆನಂದವನ್ನು ಪಡಿ ಎಂದು ನಿಮ್ಮನ್ನು ಪ್ರೀತಿಯಿಂದ ಈ ಮಾನ್ಯಕೇಟದ ರಾಷ್ಟ್ರಕೂಟರ ಒಂದು ಉಪನ್ಯಾಸಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತಿದ್ದೇನೆ. ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಕರ್ನಾಟಕದ ಇತಿಹಾಸದಲ್ಲಿ ರಾಷ್ಟ್ರಕೂಟರ ಕಾಲ ಒಂದು ಉಜ್ವಲವಾದ ಅಧ್ಯಾಯವಾಗಿದೆ. ಅದು ಕರ್ನಾಟಕದ ಕೀರ್ತಿಯನ್ನು ಭಾರತದ 4 ದಿಕ್ಕುಗಳಿಗೂ ಪ್ರಸರಿಸಿದಂತಹ ಕಾಲವಾಗಿತ್ತು. ರಾಷ್ಟ್ರಕೂಟರು ಕ್ರಿಸ್ತಶಕ 757ರಲ್ಲಿ ಬಾದಾಮಿ ಚಾಲುಕ್ಯರನ್ನು ಬದಿಗೊತ್ತಿ ಕರ್ನಾಟಕದ ರತ್ನ ಸಿಂಹಾಸನವನ್ನೇರಿ ತಮ್ಮ ಸಾಮ್ರಾಜ್ಯದ ಗಡಿಗಳನ್ನು ಉತ್ತರದಲ್ಲಿ ನರ್ಮದಾ ನದಿಯಿಂದ ಹಿಡಿದು ದಕ್ಷಿಣದಲ್ಲಿ ಕನ್ಯಾಕುಮಾರಿಯವರೆಗೂ ವಿಸ್ತರಿಸಿ 3 ಬಾರಿ ಉತ್ತರ ಭಾರತದ ದಿಗ್ವಿಜಯ ಯಾತ್ರೆಯನ್ನು ಕೈಗೊಂಡು ವಿಜಯಿಗಳಾಗಿ ಭಾರತದ ಇತಿಹಾಸದಲ್ಲಿ ಹಾಗೂ ಕರ್ನಾಟಕದ ಇತಿಹಾಸದಲ್ಲಿ ತಮ್ಮದೇ ಆದ ಒಂದು ಭದ್ರವಾದಂತಹ ಛಾಪನ್ನು ಮೂಡಿಸಿದ್ದಾರೆ ಈ ರಾಷ್ಟ್ರಕೂಟ ರಾಜಸಂತತಿಯವರು. ರಾಷ್ಟ್ರಕೂಟರು ಕನ್ನಡ ಭಾಷೆ, ಸಾಹಿತ್ಯ ಮತ್ತು ಕಲಾಕ್ಷೇತ್ರದ ಬೆಳವಣಿಗೆಗೆ ನೀಡಿದಂತಹ ಕಾಣಿಕೆಗಳು ಅಪಾರ ಮತ್ತು ಅಮೋಘ. ದಂತಿದುರ್ಗನು ರಾಷ್ಟ್ರಕೂಟ ರಾಜ್ಯದ ಸ್ಥಾಪಕನಾಗಿದ್ದಾನೆ. ಧ್ರುವ, 3ನೇ ಗೋವಿಂದ, ಅಮೋಘ ವರ್ಷ ಮತ್ತು 3ನೇ ಕೃಷ್ಣರು ಈ ರಾಷ್ಟ್ರಕೂಟ ವಂಶದ ಪ್ರಸಿದ್ಧ ಅರಸರಾಗಿದ್ದಾರೆ. ಗರುಡ ಈ ರಾಷ್ಟ್ರಕೂಟರ ರಾಜ್ಯ ಲಾಂಛನವಾಗಿತ್ತು. ಆರಂಭದಲ್ಲಿ ಎಲ್ಲೋರ ಅಥವಾ ಎಲಿಚಪುರ, ಆನಂತರ ಕರ್ನಾಟಕ ರಾಜ್ಯದ ಗುಲ್ಬರ್ಗ ಜಿಲ್ಲೆಯ ಮಾನ್ಯಖೇಟ ಅಥವಾ ಮಳಖೇಡ ಈ ರಾಷ್ಟ್ರಕೂಟರ ರಾಜಧಾನಿಯಾಗಿದ್ದವು. ಈ ಪೀಠಿಕೆಯ ಹಿನ್ನೆಲೆಯಲ್ಲಿ ಈಗ ನಾವು ರಾಷ್ಟ್ರಕೂಟರ ರಾಜಕೀಯ ಇತಿಹಾಸವನ್ನು ಕುರಿತು ಸ್ವಲ್ಪ ಅಭ್ಯಾಸವನ್ನು ಮಾಡೋಣ. ಬನ್ನಿ. ರಾಷ್ಟ್ರಕೂಟ ವಂಶದ ಸ್ಥಾಪಕ ದಂತಿದುರ್ಗ. ಈ ದಂತಿದುರ್ಗನು ಬಾದಾಮಿ ಚಾಲುಕ್ಯರ ಸಾಮಂತನಾಗಿದ್ದು, ಚಾಲುಕ್ಯರ ಅರಸನಾಗಿದ್ದ 2ನೇ ಕೀರ್ತಿವರ್ಮನನ್ನು ಸೋಲಿಸಿ ಕ್ರಿಸ್ತಶಕ 735ರಲ್ಲಿ ಅಧಿಕಾರಕ್ಕೆ ಬಂದು ಸುಮಾರು 20 ವರ್ಷಗಳ ಕಾಲ ಯಶಸ್ವಿಯಾಗಿ ಆಡಳಿತವನ್ನು ನಡೆಸಿದನು. ದಂತಿದುರ್ಗನು ಪುತ್ರ ರಹಿತನಾಗಿ ಮರಣ ಹೊಂದಿದ್ದರಿಂದ ದಂತಿದುರ್ಗನ ಆನಂತರ ಅವನ ಚಿಕ್ಕಪ್ಪನಾಗಿದ್ದ 1ನೇ ಕೃಷ್ಣನು ಅಧಿಕಾರಕ್ಕೆ ಬಂದು ರಾಷ್ಟ್ರಕೂಟರ ಆಡಳಿತವನ್ನು ಮುಂದುವರಿಸಿಕೊಂಡು ಹೋದನು. ಈ 1ನೇ ಕೃಷ್ಣನು ಇತಿಹಾಸದಲ್ಲಿ ಪ್ರಸಿದ್ಧನಾಗಿರುವುದು ಆತನು ಕಲಾಕ್ಷೇತ್ರಕ್ಕೆ ನೀಡಿದಂತಹ ಪ್ರೋತ್ಸಾಹದಿಂದಾಗಿ. 1ನೇ ಕೃಷ್ಣನ ಕಾಲದಲ್ಲಿ ಸುಮಾರು 200 ಅಡಿ ಎತ್ತರದ ಅಖಂಡ ಬಂಡೆಯೊಂದನ್ನು ಮೇಲ್ತುದಿಯಿಂದ ಕೊರೆಯಲು ಆರಂಭಿಸಿ ದ್ರಾವಿಡ ಶೈಲಿಯ ಶಿಖರ, ಗೋಪುರ, ಗರ್ಭಗೃಹ, ನವರಂಗ, ಮುಖಮಂಟಪ ಇತ್ಯಾದಿ ಎಲ್ಲವನ್ನೂ ಒಳಗೊಂಡಿರುವ ಪ್ರಪಂಚದ ಅದ್ಭುತಗಳಲ್ಲಿ ಒಂದು ಎನಿಸಿಕೊಂಡಿರುವ ಎಲ್ಲೋರಾದ ಕೈಲಾಸನಾಥ ದೇವಾಲಯವನ್ನು ಕೊರೆದು ನಿರ್ಮಿಸಿರುವುದರಿಂದ ಈ ಕೈಲಾಸನಾಥ ದೇವಾಲಯವು ಭಾರತದ ವಾಸ್ತುಶಿಲ್ಪದಲ್ಲಿ ಒಂದು ಅದ್ಭುತವಾದ ಸಾಧನೆಯಾಗಿದೆ. ರಾವಣನು ಕೈಲಾಸ ಪರ್ವತವನ್ನು ಎತ್ತುತ್ತಿರುವ ದೃಶ್ಯವನ್ನು ದೇವಾಲಯದ ಮುಂಭಾಗದಲ್ಲಿ ಕೆತ್ತಿರುವುದರಿಂದ ಇದಕ್ಕೆ ಕೈಲಾಸನಾಥ ದೇವಾಲಯ ಎನ್ನುವ ಹೆಸರು ಬಂದಿದೆ. ಕೃಷ್ಣನ ನಂತರ ಅಧಿಕಾರಕ್ಕೆ ಬಂದವನು ಧ್ರುವ ಅಥವಾ ಧಾರಾವರ್ಷ ಎನ್ನುವ ಹೆಸರನ್ನು ಹೊಂದಿದ್ದಂತಹ ರಾಷ್ಟ್ರಕೂಟರ ಒಬ್ಬ ಪ್ರಸಿದ್ಧ ಅರಸ. ಧ್ರುವ ಅಥವಾ ಧಾರಾವರ್ಷನು ರಾಷ್ಟ್ರಕೂಟದಲ್ಲಿ ಮತ್ತೊಬ್ಬ ಪ್ರಸಿದ್ಧ ಅರಸನಾಗಿದ್ದಾನೆ. ತಾನು ಸಿಂಹಾಸನಕ್ಕೆ ಬರುವುದಕ್ಕಿಂತಲೂ ಮೊದಲು ಇದ್ದಂತಹ ವಿಷಮ ಪರಿಸ್ಥಿತಿಯನ್ನು ಸಮರ್ಥವಾಗಿ ಹೋಗಲಾಡಿಸಿ ಧಾರಾವರ್ಷ, ನಿರುಪಮ, ಕಲಿವಲ್ಲಭ ಎನ್ನುವ ಬಿರುದುಗಳನ್ನು ಧರಿಸಿ ಕ್ರಿಸ್ತಶಕ 780ರಲ್ಲಿ ಅಧಿಕಾರಕ್ಕೆ ಬಂದನು ಧ್ರುವ.
ಅಧಿಕಾರಕ್ಕೆ ಬಂದ ಆನಂತರ ಧ್ರುವನು ಮೊದಲು ಅಂತಃಕಲಹದಲ್ಲಿ ತನ್ನ ಅಣ್ಣನ ಪಕ್ಷವನ್ನು ವಹಿಸಿದ್ದವರ ಮೇಲೆ ಸೇಡು ತೀರಿಸಿಕೊಳ್ಳಲು ಮುಂದಾದನು. ಮೊದಲಿಗೆ ಗಂಗರ ಅರಸನಾಗಿದ್ದ ಶಿವಮಾರನನ್ನು ಸೋಲಿಸಿ ಅವನನ್ನು ಬಂಧಿಸಿದನು. ತನ್ನ ಮಗ ಸ್ತಂಭನನ್ನು ಆ ಗಂಗವಾಡಿಯ ರಾಜ್ಯಪಾಲನನ್ನಾಗಿ ನೇಮಕ ಮಾಡಿದನು. ಮುಂದೆ ವಲ್ಲಭಿಯ ದೊರೆ ದಂತಿವರ್ಮನ ಮೇಲೆ ಯುದ್ಧವನ್ನು ಮಾಡಿ ದಂತಿವರ್ಮನನ್ನು ಸೋಲಿಸಿ ದಂತಿವರ್ಮನಿಂದ 100 ಆನೆಗಳನ್ನು ಕಪ್ಪವಾಗಿ ಸ್ವೀಕರಿಸಿದನು ಧ್ರುವ ಅಥವಾ ಧಾರಾವರ್ಷ. ಮುಂದೆ ಧ್ರುವನು ವೆಂಗಿಯ ಅರಸನಾಗಿದ್ದ ವಿಷ್ಣುವರ್ಧನನನ್ನು ಸೋಲಿಸಿ ಅವನನ್ನು ತನ್ನ ಅಧೀನದಲ್ಲಿ ಇರಿಸಿಕೊಂಡನು. ಕ್ರಿಸ್ತಶಕ 783 ವೇಳೆಗೆ ಧ್ರುವನು ಹೀಗೆ ಇಡೀ ದಕ್ಷಿಣ ಭಾರತದ ಎಲ್ಲ ರಾಜಮನೆತನಗಳನ್ನು ಸೋಲಿಸಿ ಇಡೀ ದಕ್ಷಿಣ ಭಾರತದ ಮೇಲೆ ತನ್ನ ಅಧಿಕಾರವನ್ನು ಸ್ಥಾಪಿಸುವಲ್ಲಿ ಯಶಸ್ವಿಯಾದನು. ರಾಷ್ಟ್ರಕೂಟರ ಒಬ್ಬ ಪ್ರಸಿದ್ಧ ಅರಸನಾಗಿದ್ದರ ಧ್ರುವ ಅಥವಾ ಧಾರಾವರ್ಷ. ವೀರಸೇನಾನಿ, ದಿಗ್ವಿಜಯಶಾಲಿ, ಯುದ್ಧ ವಿದ್ಯಾ ವಿಶಾರದ ಹಾಗೂ ಮಹತ್ವಾಕಾಂಕ್ಷಿಯೂ ಆಗಿದ್ದಂತಹ ಈ ಧ್ರುವನು ಸಮಗ್ರ ಭಾರತದ ಚಕ್ರವರ್ತಿಯಾಗಲು ಬಯಸಿ ಉತ್ತರ ಭಾರತದ ದಿಗ್ವಿಜಯ ಯಾತ್ರೆಯನ್ನು ಕೈಗೊಂಡನು. ಹೀಗೆ ಧ್ರುವನು ಉತ್ತರ ಭಾರತದ ದಿಗ್ವಿಜಯ ಯಾತ್ರೆಯನ್ನು ಕೈಗೊಂಡಾಗ ಉತ್ತರ ಭಾರತದ ರಾಜಕೀಯ ಪರಿಸ್ಥಿತಿ ವಿಷಮ ಹಂತದಲ್ಲಿ ಇತ್ತು. ಆಗ ಕನೂಜನ್ನು ಇಂದ್ರಾಯುಧ ಎನ್ನುವವನು ಆಳುತ್ತಿದ್ದನು. ಗೂರ್ಜರ ಪ್ರತಿಹಾರರ ವತ್ಸ್ಯರಾಜ ಹಾಗೂ ಬಂಗಾಳದ ಧರ್ಮಪಾಲ ಎನ್ನುವ ಅರಸರು ಈ ಕನೂಜಿನ ಸಿಂಹಾಸನದ ಮೇಲೆ ತಮ್ಮ ಸಾರ್ವಭೌಮತ್ವವನ್ನು ಸ್ಥಾಪಿಸಲು ತಮ್ಮಿಬ್ಬರಲ್ಲಿಯೇ ಸ್ಪರ್ಧೆಯನ್ನು ಪೈಪೋಟಿಯನ್ನು ಆರಂಭಿಸಿದ್ದರು. ಇದೇ ಕಾರಣಕ್ಕಾಗಿ ವತ್ಸರಾಜ ಹಾಗೂ ಧರ್ಮಪಾಲನ ಮಧ್ಯದಲ್ಲಿ ವೈರತ್ವ ರೂಪುಗೊಂಡಿತ್ತು. ಇಂತಹ ಸಮಯದಲ್ಲಿಯೇ ವತ್ಸ್ಯರಾಜನು ಕನೂಜಿನ ಇಂದ್ರಾಯುಧನನ್ನು ಸೋಲಿಸಿಬಿಟ್ಟನು. ಇದನ್ನು ಸಹಿಸದ ಬಂಗಾಳದ ಅರಸನಾಗಿದ್ದ ಧರ್ಮಪಾಲನು ಈ ವತ್ಸ್ಯರಾಜನ ರಾಜ್ಯವನ್ನು ಆಕ್ರಮಿಸಿ ತಮ್ಮದೇ ಆದಂತಹ ಪೈಪೋಟಿ ಸ್ಪರ್ಧೆ ಕಲಹದಲ್ಲಿ ನಿರತರಾಗಿದ್ದರು. ಇದು ಒಂದು ಸಂದಿಗ್ಧ ಪರಿಸ್ಥಿತಿ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿಯೇ ಧ್ರುವನು ಉತ್ತರ ಭಾರತದ ದಿಗ್ವಿಜಯ ಯಾತ್ರೆಯನ್ನು ಕೈಗೊಂಡಿದ್ದಾನೆ. ಆ ಸಮಯದಲ್ಲಿ ರಾಷ್ಟ್ರಕೂಟರ ಸೈನ್ಯವು ಧ್ರುವನ ಮಕ್ಕಳಾಗಿದ್ದ ಗೋವಿಂದ ಮತ್ತು ಇಂದ್ರರ ನೇತೃತ್ವದಲ್ಲಿ ದಕ್ಷಿಣದಿಂದ ಉತ್ತರ ದಿಕ್ಕಿಗೆ ಹೊರಟು ನರ್ಮದಾ ನದಿಯನ್ನು ದಾಟಿ ಮಾಳ್ವಾವನ್ನು ವಶಪಡಿಸಿಕೊಂಡು ಕನೂಜಿನತ್ತ ಮುಂದುವರಿಯಿತು ರಾಷ್ಟ್ರಕೂಟರ ಸೈನ್ಯ. ಆ ನಂತರದಲ್ಲಿ ಧ್ರುವನಿಗೂ ಮತ್ತು ವತ್ಸ್ಯರಾಜನಿಗೂ ಝಾನ್ಸಿಯ ಬಳಿ ಭೀಕರವಾದಂಥ ಯುದ್ಧ ಜರುಗಿತು. ಈ ಯುದ್ಧದಲ್ಲಿ ವತ್ಸರಾಜನು ಸೋತು ರಜಪುಟಾಣದ ಮರಳುಗಾಡಿನಲ್ಲಿ ಪಲಾಯನವನ್ನು ಮಾಡಿಬಿಟ್ಟನು. ಆನಂತರ ಬಂಗಾಳದ ಧರ್ಮಪಾಲನಿಗೂ ಮತ್ತು ಧ್ರುವನಿಗೂ ಗಂಗಾ ಯಮುನಾ ನದಿ ಬಯಲಿನಲ್ಲಿ ಭೀಕರವಾದ ಯುದ್ಧ ಜರುಗಿತು. ಈ ಭೀಕರ ಯುದ್ಧದಲ್ಲಿ ಬಂಗಾಳದ ಅರಸನಾಗಿದ್ದ ಧರ್ಮಪಾಲನೂ ಸೋತು ಹೋದನು. ಈ ಎರಡೂ ವಿಜಯಗಳಿಂದ ಇಡೀ ಭಾರತದಲ್ಲಿಯೇ ರಾಷ್ಟ್ರಕೂಟ ಸಾಮ್ರಾಟ ಧ್ರುವನಿಗೆ ಎದುರಾಳಿಗಳೇ ಇಲ್ಲದಂತಾಯಿತು. ಹೀಗೆ ಸಮಗ್ರ ಭಾರತದಲ್ಲಿ ಅಸಾಮಾನ್ಯ ಪರಾಕ್ರಮಿ ಎಂದು ಧ್ರುವನು ಪ್ರಸಿದ್ಧನಾದನು. ಧ್ರುವನಿಗೆ ಸ್ತಂಭ, ಕರ್ಕ, ಮೂರನೇ ಗೋವಿಂದ, ಇಂದ್ರ ಎನ್ನುವಂಥ 4 ಮಂದಿ ಮಕ್ಕಳಿದ್ದರು. ಅವರಲ್ಲಿ ದಕ್ಷನಾದ ಗೋವಿಂದನು ಧ್ರುವನ ಯುವರಾಜನಾಗಿ ಆಯ್ಕೆಯಾದನು. ಸ್ತಂಭನು ಗಂಗವಾಡಿಗೂ ಇಂದ್ರನು ಮಾಳ್ವಾ ಪ್ರದೇಶಕ್ಕೂ ಮಾಂಡಲೀಕರಾಗಿ ನೇಮಕವಾದರು. ನಂತರ ಧ್ರುವನು ತನ್ನ ಈ ಎಲ್ಲ ಸಾಧನೆಗಳ ಹಿನ್ನೆಲೆಯಲ್ಲಿ ತನ್ನ ಹೆಸರಿನಲ್ಲಿ ಧ್ರುವ ಸಮುದ್ರ ಅಥವಾ ದ್ವಾರಾ ಸಮುದ್ರ ಎನ್ನುವಂಥ ಕೆರೆಯನ್ನು ಕಟ್ಟಿಸಿದನು. ಧ್ರುವನ ಮರಣದ ನಂತರ ಅವನ ಮಗನಾಗಿದ್ದ ಮೂರನೆಯ ಗೋವಿಂದನು ರಾಷ್ಟ್ರಕೂಟರ ಸಿಂಹಾಸನವನ್ನು ಏರಿದನು. ಈ ಮೂರನೇ ಗೋವಿಂದನು ರಾಷ್ಟ್ರಕೂಟ ಸಂತತಿಯ ಮತ್ತೊಬ್ಬ ಪ್ರಸಿದ್ಧ ದೊರೆಯಾಗಿದ್ದಾನೆ. ಪರಾಕ್ರಮಿಯು, ವೀರಯೋಧನು, ಸಮರ ದುರಂಧರನೂ ಆಗಿದ್ದ ಈ ಮೂರನೇ ಗೋವಿಂದನಷ್ಟು ಪ್ರಖ್ಯಾತಿಗೆ ಬಂದ ರಾಷ್ಟ್ರಕೂಟರ ದೊರೆ ಮತ್ತೊಬ್ಬ ಇರಲಿಲ್ಲ. ಈಗ ಮೂರನೇ ಗೋವಿಂದನ ದಿಗ್ವಿಜಯಗಳನ್ನು ನೋಡೋಣ. ಗೋವಿಂದನು ಅಧಿಕಾರಕ್ಕೆ ಬಂದ ಕೂಡಲೇ ಅವನ ಸಹೋದರನಾಗಿದ್ದ ಸ್ತಂಭನು ಗೋವಿಂದನ ಆಡಳಿತವನ್ನು, ಗೋವಿಂದನ ಅಧಿಕಾರವನ್ನು ವಿರೋಧಿಸಿ ಪ್ರತಿಭಟಿಸಿದನು.
ಸ್ತಂಭನು ಗೋವಿಂದನ ಅಣ್ಣನೂ ಆಗಿದ್ದು ತನ್ನನ್ನು ಬಿಟ್ಟು ತನ್ನ ತಮ್ಮನಾದಂತಹ ಗೋವಿಂದನಿಗೆ ತಂದೆ ಪಟ್ಟ ಕಟ್ಟಿದ್ದನ್ನು ಸಹಿಸದೆಯೇ ಈಗ ತನ್ನ ತಮ್ಮನ ವಿರುದ್ಧವಾಗಿ ಈ ಸ್ತಂಭನು ಬಂಡಾಯವನ್ನು ಆರಂಭ ಮಾಡಿದನು. ಮುಂದೆ ಸ್ತಂಭನಿಗೆ ಪಲ್ಲವರು, ಪಾಂಡ್ಯರು, ಚೇರರು, ಚೋಳರು, ವೆಂಗಿ ಚಾಲುಕ್ಯರು, ಗಂಗರು ಮುಂತಾದಂತಹ 12 ರಾಜರು ಸ್ತಂಭನ ಸಹಾಯಕ್ಕೆ ಬಂದು ನಿಂತರು. ಎದೆಗುಂದದ 3ನೆಯ ಗೋವಿಂದನು ತನ್ನ ಸಹೋದರನಾಗಿದ್ದ ಸ್ತಂಭನನ್ನು ಸದೆಬಡಿಯಲು ತನ್ನ ಸಹಾಯಕ್ಕೆ ಬರುತ್ತಾನೆ ಎನ್ನುವ ಭರವಸೆಯಿಂದ ಬಂಧನದಲ್ಲಿದ್ದಂತಹ ಗಂಗಾದೊರೆ ಶಿವಮಾರನನ್ನು ಬಿಡುಗಡೆ ಮಾಡಿದನು. ಆದರೆ ಸೆರೆಮನೆಯಿಂದ ಬಿಡುಗಡೆ ಹೊಂದಿದ ಶಿವಮಾರ ಗೋವಿಂದನಿಗೆ ಸಹಾಯ ಮಾಡುವುದಕ್ಕೆ ಬದಲಾಗಿ ಸ್ತಂಭನೊಂದಿಗೆ ಸೇರಿಕೊಂಡು ಗೋವಿಂದನ ಕೋಪವನ್ನು ಮತ್ತಷ್ಟು ಹೆಚ್ಚಿಸಿದನು. ಇಷ್ಟಾದರೂ ಧೃತಿಗೆಡದ 3ನೇ ಗೋವಿಂದನು ತನ್ನ ಸಹೋದರನಾಗಿದ್ದ ಸ್ತಂಭ ಹಾಗೂ ಅವನನ್ನು ಹಿಂಬಾಲಿಸಿದ್ದಂತಹ ಎಲ್ಲ ಒಕ್ಕೂಟದ ಮೇಲೆ ಯುದ್ಧವನ್ನು ಘೋಷಿಸಿ ಅವರನ್ನು ಸಂಪೂರ್ಣವಾಗಿ ಸೋಲಿಸಿ ತನ್ನ ಅಣ್ಣನಾಗಿದ್ದ ಸ್ತಂಭನನ್ನು ಸೆರೆ ಹಿಡಿದನು. ಆದರೆ ಸೆರೆ ಸಿಕ್ಕ ತನ್ನ ಸಹೋದರ ಸ್ತಂಭನನ್ನು ಅಣ್ಣ ಎನ್ನುವ ಕಾರಣಕ್ಕಾಗಿ ಅವನನ್ನು ಕ್ಷಮಿಸಿ ಅವನಿಗೆ ಯಾವುದೇ ಶಿಕ್ಷೆಯನ್ನು ನೀಡದೆಯೇ ಈ ಅಣ್ಣ ಸ್ತಂಭನನ್ನು ಗಂಗವಾಡಿಯ ರಾಜ್ಯಪಾಲನನ್ನಾಗಿ ನೇಮಕ ಮಾಡಿ ಅವನನ್ನು ಆ ಹುದ್ದೆಯಲ್ಲಿಯೇ ಮುಂದುವರಿಸಿದನು. 3ನೇ ಗೋವಿಂದನು ಸ್ತಂಭನಿಗೆ ಬೆಂಬಲವನ್ನು ನೀಡಿದ್ದ ಗಂಗಾಧರೆ ಶಿವಮಾರನನ್ನು ಮತ್ತೊಮ್ಮೆ ಸೋಲಿಸಿ ಆ ಶಿವಮಾರನನ್ನು ಮತ್ತೆ ಪುನಃ ಕಾರಾಗೃಹಕ್ಕೆ ತಳ್ಳಿದನು. ಮುಂದೆ ಪಾಂಡ್ಯ ಮತ್ತು ಚೇರರು ಕೂಡ ಸೋತು 3ನೇ ಗೋವಿಂದನಿಗೆ ಶರಣಾದರು. ಆನಂತರ ತನ್ನ ಸಹೋದರ ಸ್ತಂಭನಿಗೆ ಬೆಂಬಲಿಗನಾಗಿ ನಿಂತಿದ್ದಂತಹ ಕಂಚಿಯ ಪಲ್ಲವರೇ ದಂತಿವರ್ಮನ ಮೇಲೆ ಯುದ್ಧವನ್ನು ಮಾಡಿದ ಗೋವಿಂದ ದಂತಿವರ್ಮನನ್ನು ಯಶಸ್ವಿಯಾಗಿ ಸೋಲಿಸಿದನು. ಹೀಗೆ ತನ್ನ ಎಲ್ಲ ವಿರೋಧಿಗಳನ್ನು ಸದೆಬಡಿದ ಗೋವಿಂದನು ಇಡೀ ದಕ್ಷಿಣ ಭಾರತದ ದಕ್ಷಿಣ ಪಥದ ಏಕೈಕ ಪ್ರಭುವಾಗಿ ಘೋಷಿಸಲ್ಪಟ್ಟನು. ಆನಂತರ 3ನೇ ಗೋವಿಂದನು ತನ್ನ ತಂದೆಯ ಹಾಗೆ ಉತ್ತರ ಭಾರತದ ದಂಡಯಾತ್ರೆಯನ್ನು ಕೈಗೊಂಡನು. ಗೋವಿಂದ ತನ್ನ ತಂದೆಯಂತೆ ತಾನು ಭರತೇಶ್ವರನಾಗಬೇಕು ಎನ್ನುವ ಆಸೆಯಿಂದ ಉತ್ತರ ಭಾರತದ ದಿಗ್ವಿಜಯ ಯಾತ್ರೆಯನ್ನು ಆರಂಭ ಮಾಡಿದನು. ಗೋವಿಂದನು ಉತ್ತರ ಭಾರತದ ದಿಗ್ವಿಜಯ ಯಾತ್ರೆಯನ್ನು ಕೈಗೊಂಡಾಗ ಉತ್ತರ ಭಾರತದಲ್ಲಿ ಮತ್ತೊಮ್ಮೆ ಅರಾಜಕತೆ ತಾಂಡವವಾಡುತ್ತಿತ್ತು. ತನ್ನ ತಂದೆಯಿಂದ ಈ ಹಿಂದೆಯೇ ಸೋತಿದ್ದ ಪ್ರತಿಹಾರರು ಮತ್ತು ಪಾಲರು ತಮ್ಮ ಬಲವನ್ನು ಮತ್ತೆ ಹೆಚ್ಚಿಸಿಕೊಂಡು ಪುನಃ ಕನೌಜ್ ರಾಜ್ಯದ ಒಡೆತನಕ್ಕಾಗಿ ಕಾದಾಟದಲ್ಲಿ ತೊಡಗಿದ್ರು. ಬಂಗಾಳದ ಅರಸನಾಗಿದ್ದ ಧರ್ಮಪಾಲನು ಕನೌಜ್ನ ಚಕ್ರಾಯುಧನನ್ನು ತನ್ನ ಪ್ರತಿನಿಧಿಯಾಗಿ ಸಿಂಹಾಸನದಲ್ಲಿ ಕೂರಿಸಿ ಕನೌಜನ್ನು ತನ್ನ ಪ್ರಭಾವದಲ್ಲಿ ಇಟ್ಟುಕೊಂಡಿದ್ದನು. ಇದನ್ನು ಸಹಿಸದ ಗೂರ್ಜರ ಪ್ರತಿಹಾರರ ಅರಸನಾಗಿದ್ದ 2ನೆಯ ನಾಗಭಟನು ಕನೌಜ್ಗೆ ಮುತ್ತಿಗೆಯನ್ನು ಹಾಕಿ ಚಕ್ರಾಯುಧನನ್ನು ಸೋಲಿಸಿ ಅಲ್ಲಿದ್ದಂತಹ ಪಾಲರ ಸೈನ್ಯವನ್ನು ಅಲ್ಲಿಂದ ಓಡಿಸಿ ಅಲ್ಲಿ ತನ್ನ ಅಧಿಕಾರವನ್ನು ಸ್ಥಾಪಿಸಿದನು ಗೂರ್ಜರ ಪ್ರತಿಹಾರರ ಅರಸ. ಇಂತಹ ಸಂದಿಗ್ಧ ಸಮಯದಲ್ಲಿ 3ನೆಯ ಗೋವಿಂದನು ಕನೌಜಿನತ್ತ ಮುಂದುವರಿದು ಪ್ರತಿಹಾರರ ಅರಸನಾಗಿದ್ದ ನಾಗಭಟನನ್ನು ಸೋಲಿಸಿ ಕನೌಜನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡನು. 3ನೇ ಗೋವಿಂದನು ಹಿಮಾಲಯದ ತಪ್ಪಲಿನವರೆಗೂ ಸಹ ವಿಜಯಗಳನ್ನು ಪಡೆಯುತ್ತಾ ಮುನ್ನಡೆದನು. ಇದನ್ನು ಅಲ್ಲಿನ ಶಾಸನ ಸಂಪೂರ್ಣವಾಗಿ ನಮಗೆ ತಿಳಿಸುತ್ತದೆ. ಮುಂದೆ 3ನೇ ಗೋವಿಂದನು ಮಾಳ್ವ, ಕೋಸಲ, ಕಳಿಂಗ, ಮಗಧ ಮುಂತಾದಂಥ ರಾಜವಂಶಗಳನ್ನು ಸದೆಬಡಿದು ಉತ್ತರ ಭಾರತದ ದಂಡಯಾತ್ರೆಯನ್ನು ಯಶಸ್ವಿಯಾಗಿ ಮುಗಿಸಿ ತನ್ನ ರಾಜಧಾನಿಗೆ ಹಿಂತಿರುಗಿದನು. ಇವನು ಉತ್ತರ ಭಾರತದ ದಂಡಯಾತ್ರೆಯಲ್ಲಿ ಹಿಮಾಲಯದವರೆಗೂ ಸಹ ಯಶಸ್ವಿಯಾಗಿ ಮುಂದುವರೆದು ಹೋದ. ಮುಂದೆ ದಾಯಾದಿ ಕಲಹದಲ್ಲಿ ಸಹೋದರ ಸ್ತಂಭನ ಪಕ್ಷವನ್ನು ವಹಿಸಿದ್ದ ವೆಂಗಿಯ ಚಾಲುಕ್ಯ ದೊರೆಯಾಗಿದ್ದ 4ನೇ ವಿಷ್ಣುವರ್ಧನನ ಮೇಲೆ ಯುದ್ಧವನ್ನು ಘೋಷಿಸಿದಂತಹ ಈ ಗೋವಿಂದನು ಅವನನ್ನು ಸೋಲಿಸಿ ಅವನಿಂದ ಅಪಾರವಾದ ಕಪ್ಪ ಕಾಣಿಕೆಗಳನ್ನು ಪಡೆದುಕೊಂಡು ಅವನನ್ನು ತನ್ನ ಸಾಮಂತನನ್ನಾಗಿ ಮಾಡಿಕೊಂಡು ತನ್ನ ಸಾಮ್ರಾಜ್ಯವನ್ನು ಮತ್ತೊಮ್ಮೆ ವಿಸ್ತರಿಸಿದನು. ಮುಂದೆ ಗಂಗವಾಡಿಯನ್ನು ಮತ್ತೊಮ್ಮೆ ಜಯಿಸಿದಂತಹ ಗೋವಿಂದ ನುಳಂಬವಾಡಿಯ ಚಾರು ಪೊನ್ನೇರನನ್ನು ಕೂಡ ಸೋಲಿಸುವಲ್ಲಿ ಯಶಸ್ವಿಯಾದ.
ಗೋವಿಂದನ ಪರಾಕ್ರಮವನ್ನು ಅರಿತಂತಹ ಚಾರುಪೊನ್ನೇರ ಯುದ್ಧವನ್ನು ಮಾಡದೆಯೇ ತಾನಾಗಿಯೇ ಬಂದು ಗೋವಿಂದನಿಗೆ ಶರಣಾಗಿ ಕಪ್ಪ ಕಾಣಿಕೆಗಳನ್ನು ಒಪ್ಪಿಸಿದನು. ಅಮೋಘವರ್ಷನ ಸಂಜನ್ಗಢ ಶಾಸನವು ಮೂರನೇ ಗೋವಿಂದನ ಉತ್ತರ ಭಾರತದ ದಿಗ್ವಿಜಯಗಳನ್ನು ಕುರಿತು ಹೀಗೆ ವರ್ಣಿಸುತ್ತದೆ. ಗೋವಿಂದನ ಸೈನಿಕರು ಹಿಮಾಲಯದ ಝರಿಗಳಲ್ಲಿ ಹರಿಯುತ್ತಿದ್ದ ತಣ್ಣನೆಯ ನೀರನ್ನು ಕುಡಿದರೆಂದು ಅವನ ಮದಗಜಗಳು ಗಂಗಾ ನದಿಯಲ್ಲಿ ಮಿಂದವು ಮತ್ತು ಪವಿತ್ರವಾದ ಗಂಗಾ ತೀರ್ಥವನ್ನು ಸೇವಿಸಿದವು ಹಾಗೂ ಅವನ ರಣಘೋಷಗಳು ಹಿಮಾಲಯದ ಗಿರಿ ಕಂದರಗಳಲ್ಲಿ ಮಾರ್ಧನಿಸಿದವು ಎಂದು ಈ ಸಂಜನ್ಗಣ ಶಾಸನ ಯಶಸ್ವಿಯಾಗಿ ವಿವರಿಸುತ್ತದೆ. ಹೀಗೆ ಉತ್ತರ ಭಾರತದ ದಿಗ್ವಿಜಯದ ನಿಮಿತ್ತ ಗೋವಿಂದನು ರಾಜಧಾನಿ ದೀರ್ಘಕಾಲ ಹೊರಗೆ ಉಳಿದಿದ್ದಾಗ ಇಲ್ಲಿ ದಕ್ಷಿಣ ಭಾರತದಲ್ಲಿ ರಾಷ್ಟ್ರಕೂಟರ ಸಾಮಂತರಾಗಿದ್ದಂತಹ ಗಂಗಾ, ಪಲ್ಲವ, ಪಾಂಡ್ಯ ಮತ್ತು ಕೇರಳ ರಾಜರು ಸೇರಿ ಆ ಮೂರನೇ ಗೋವಿಂದನ ವಿರುದ್ಧ ಒಂದು ಒಕ್ಕೂಟವನ್ನು ರಚನೆ ಮಾಡಿಕೊಂಡು ತಮ್ಮ ಬಲವನ್ನು ಹೆಚ್ಚಿಸಿಕೊಂಡು ರಾಷ್ಟ್ರಕೂಟರ ಪ್ರಾಂತ್ಯಗಳನ್ನು ಆಕ್ರಮಿಸಿ ಮೂರನೆಯ ಗೋವಿಂದನಿಗೆ ಕಂಟಕವನ್ನು ಉಂಟು ಮಾಡಿದ್ದರು. ಕ್ರಿಸ್ತಶಕ 803 ಇಸ್ವಿಯಲ್ಲಿ ತುಂಗಭದ್ರಾ ನದಿ ತೀರದಲ್ಲಿ ಮೂರನೆಯ ಗೋವಿಂದನು ಈ ದಕ್ಷಿಣ ಭಾರತದ ಅರಸರ ಒಕ್ಕೂಟದೊಂದಿಗೆ ಯುದ್ಧವನ್ನು ಮಾಡಿ ಆ ಒಕ್ಕೂಟವನ್ನು ಸಂಪೂರ್ಣವಾಗಿ ಸೋಲಿಸಿ ಗಂಗರಿಂದ ಮದಗಜವನ್ನು, ಪಲ್ಲವರಿಂದ ನಂದಿಯನ್ನು, ಪಾಂಡ್ಯರಿಂದ ಮೀನನ್ನು, ಚೋಳರಿಂದ ಹುಲಿಯನ್ನು, ಚಾಳುಕ್ಯರಿಂದ ವರಾಹವನ್ನು ಕಸಿದುಕೊಂಡು ತನ್ನ ಸಾರ್ವಭೌಮತ್ವವನ್ನು ಸ್ಥಾಪಿಸಿದನು ಎಂದು ಸ್ಪಷ್ಟವಾಗಿ ಅಂದಿನ ಶಾಸನಗಳು ಮಾಹಿತಿಯನ್ನು ನೀಡುತ್ತವೆ. ಮಹಾಪ್ರಚಂಡನಾಗಿದ್ದ ಮೂರನೇ ಗೋವಿಂದನ ಸಾಹಸ, ಪರಾಕ್ರಮ ಸಿಂಹಳದ ರಾಜನನ್ನು ಕೂಡ ಭಯಭೀತಗೊಳಿಸಿತ್ತು. ಸಿಂಹಳದ ರಾಜನು ತಾನಾಗಿಯೇ ಮುಂದೆ ಬಂದು ಗೋವಿಂದನಿಗೆ ಕಪ್ಪ ಕಾಣಿಕೆಗಳನ್ನು ಒಪ್ಪಿಸಿ ಶರಣಾದನು. ಮುಂದೆ ಗೋವಿಂದನು ರಣವಿಕ್ರಮನಾಗಿದ್ದ ಹಾಗೆ ಉತ್ತಮ ರಾಜತಂತ್ರ ನಿಪುಣನೂ ದೂರದೃಷ್ಟಿ ಉಳ್ಳವನೂ ಆಗಿದ್ದನು. ಗೋವಿಂದನು ತಾನು ಗೆದ್ದ ರಾಜ್ಯಗಳನ್ನು ಎಂದೂ ಸಹ ದುರಾಕ್ರಮಿಸಲಿಲ್ಲ. ಸೋತ ರಾಜರಿಂದ ಕಪ್ಪ ಕಾಣಿಕೆಗಳನ್ನು ಪಡೆದುಕೊಂಡು ಅವರ ರಾಜ್ಯಗಳನ್ನು ಅವರಿಗೆ ಮರಳಿಕೊಟ್ಟನು. ಸೋತವರನ್ನು ಅತೃಪ್ತಿಗೊಳಿಸುವುದು ಕ್ಷೇಮ ಅಲ್ಲ ಎಂದು ತಿಳಿದುಕೊಂಡಿದ್ದಂಥ ಮೂರನೇ ಗೋವಿಂದ, ಇದಕ್ಕೆ ಉದಾಹರಣೆಯಾಗಿ ಸ್ತಂಭ ಶಿವಮಾರರು ತನಗೆ ದ್ರೋಹ ಬಗೆದರೂ ಕೂಡ ಅವರನ್ನು ಉದಾರತೆಯಿಂದ ನಡೆಸಿಕೊಂಡದ್ದನ್ನು ನಾವಿಲ್ಲಿ ನೆನಪು ಮಾಡಿಕೊಳ್ಳಬಹುದು. ಉತ್ತರ ಭಾರತದ ರಾಜ್ಯಗಳನ್ನು ಗೆದ್ದುಕೊಂಡರೂ ಕೂಡ ತನ್ನ ನೇರವಾದ ಹಿಡಿತಕ್ಕೆ ಈ ಗೋವಿಂದನು ತೆಗೆದುಕೊಳ್ಳಲಿಲ್ಲ. ಗುಜರಾತ್, ಮಾಳ್ವಾಗಳಿಗೆ ತನ್ನ ಸಹೋದರ ಇಂದ್ರನನ್ನು ರಾಜ್ಯಪಾಲನಾಗಿ ನೇಮಿಸಿದನು. ಇವೆಲ್ಲವೂ ಕೂಡ ಮೂರನೆಯ ಗೋವಿಂದನ ದೂರದೃಷ್ಟಿಗೆ, ಅವನ ಆಡಳಿತದ ಚತುರತೆಗೆ ಹಿಡಿದಂತಹ ಕನ್ನಡಿಗಳಾಗಿ ಮಾರ್ಪಟ್ಟಿವೆ. ಇನ್ನು ಮೂರನೆಯ ಗೋವಿಂದನ ಸಾಂಸ್ಕೃತಿಕ ಸಾಧನೆಗಳನ್ನು ನೋಡುವುದಾದರೆ, ಗೋವಿಂದನು ಪರಾಕ್ರಮಿ ಅಷ್ಟೇ ಅಲ್ಲದೆ ಕಲೆ, ಸಾಹಿತ್ಯ ಮತ್ತು ಧರ್ಮಗಳ ಉದಾರವಾದ ಪೋಷಕನಾಗಿದ್ದನು. ಗೋವಿಂದನ ಆಸ್ಥಾನದಲ್ಲಿ ವಿದ್ಯಾನಂದಿನ್, ಜಿನಸೇನ, ಲೋಕಸೇನ, ಮಹಾವೀರಾಚಾರ್ಯ ಎನ್ನುವ ಜೈನ ವಿದ್ವಾಂಸರುಗಳು ಇದ್ದರು. ಗೋವಿಂದನು ವಿದ್ಯಾ ಪಕ್ಷಪಾತಿಯಾಗಿದ್ದನು. ವೈದಿಕ ಮತಾವಲಂಬಿಯಾದರೂ ಕೂಡ ಜೈನ ಧರ್ಮೀಯರಿಗೆ ಉದಾರವಾದ ಪೋಷಣೆಯನ್ನು ನೀಡಿದನು. ಕೊನೆಯದಾಗಿ ಆ ಮೂರನೇ ಗೋವಿಂದನ ಬಿರುದುಗಳನ್ನು ನೋಡುವುದಾದರೆ, ಮೂರನೆಯ ಗೋವಿಂದನಿಗೆ ಜಗತ್ತುಂಗ, ಪ್ರಭೂತ ವರ್ಷ, ಕೀರ್ತಿನಾರಾಯಣ, ಜಿನವಲ್ಲಭ, ನರೇಂದ್ರ, ಶ್ರೀವಲ್ಲಭ, ವೈರಮೇಘತ್ರಿ, ಭುವನದವಳ ಎನ್ನುವಂತಹ ಬಿರುದುಗಳು ಇದ್ವು. ಈ ಬಿರುದುಗಳು ಅವನ ಆಡಳಿತವನ್ನು, ಅವನ ಪ್ರಜಾನುರಾಗವನ್ನು, ಅವನ ಸಾಂಸ್ಕೃತಿಕ ಸಾಧನೆಗಳನ್ನು, ಅವನ ಯುದ್ಧಗಳನ್ನು ಯಶಸ್ವಿಯಾಗಿ ಬಿಂಬಿಸುವಂತಹ ಸಾಕ್ಷ್ಯಗಳಾಗಿವೆ. ಇನ್ನು ಮೂರನೇ ಗೋವಿಂದನ ವ್ಯಕ್ತಿತ್ವವನ್ನು ನೋಡುವುದಾದರೆ, ಯುದ್ಧ ಮತ್ತು ಶಾಂತಿ ಈ ಎರಡು ಕ್ಷೇತ್ರಗಳಲ್ಲಿಯೂ ಅಪೂರ್ವವಾದ ಸಾಧನೆಯನ್ನು ಮಾಡಿದ ಈ ಗೋವಿಂದನಷ್ಟು ಎತ್ತರಕ್ಕೆ ಬೆಳೆದಂತಹ ಮತ್ತೊಬ್ಬ ರಾಷ್ಟ್ರಕೂಟ ಅರಸ ಇರಲಿಲ್ಲ. ಇಡೀ ಭರತಖಂಡದಲ್ಲಿಯೇ ರಾಷ್ಟ್ರಕೂಟರ ಕೀರ್ತಿಯನ್ನು ಹಬ್ಬಿಸಿದಂಥ ಕೀರ್ತಿಶಾಲಿ
ಈ ಮೂರನೇ ಗೋವಿಂದ ಆಗಿದ್ದಾನೆ. ಗೋವಿಂದನು ಕನ್ಯಾಕುಮಾರಿಯಿಂದ ಹಿಡಿದು ಹಿಮಾಲಯದವರೆಗೆ ಹಾಗೂ ಸೌರಾಷ್ಟ್ರದಿಂದ ಹಿಡಿದು ಬಂಗಾಳದವರೆಗೆ ವಿಜಯ ದುಂದುಬಿಯನ್ನು ಮೊಳಗಿಸಿದನು. ಉತ್ತರ ಭಾರತದಲ್ಲಿ ಕರ್ನಾಟಕದ ಕೀರ್ತಿ ಪತಾಕೆಯನ್ನು ಹಾರಿಸಿದನು. ಮೂರನೇ ಗೋವಿಂದನ ಆಳ್ವಿಕೆಯಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯದ ಕೀರ್ತಿಯು ಉತ್ತುಂಗ ಶಿಖರವನ್ನು ಮುಟ್ಟಿತ್ತು. ರಾಷ್ಟ್ರಕೂಟರು ಸಮಗ್ರ ಭರತಖಂಡದಲ್ಲಿಯೇ ಅಜೇಯರಾಗಿ ವಿಜೃಂಭಿಸಿದರು ಎಂದು ವಾಣಿ ದಂಡೋರಿ ಶಾಸನವು ತಿಳಿಸುತ್ತದೆ. ಕರ್ಕನ ಬರೋಡ ಶಾಸನವು ಮೂರನೆಯ ಗೋವಿಂದನನ್ನು ಮಹಾಭಾರತದ ಅರ್ಜುನನಿಗೆ ಹೋಲಿಸಿದೆ. ವೈರಿಗಳ ಬಲವನ್ನೂ ಲೆಕ್ಕಿಸದೆ ಯುದ್ಧರಂಗಕ್ಕೆ ಧುಮುಕಿ ಶತ್ರುಗಳನ್ನು ಸದೆ ಬಡಿಯುವಂತಹ ವೀರಾಧಿವೀರ ಎಂದು ನವಸಾರಿ ಶಾಸನವು ಗೋವಿಂದನ ಗುಣಗಾನವನ್ನು ಮಾಡುತ್ತದೆ. ಇಷ್ಟೆಲ್ಲ ಸಾಧನೆಗಳ ನಂತರ ಮೂರನೇ ಗೋವಿಂದನ ಆಳ್ವಿಕೆ ಮುಕ್ತಾಯವಾಯಿತು. ಆನಂತರ ಅಧಿಕಾರಕ್ಕೆ ಬಂದವನು ರಾಷ್ಟ್ರಕೂಟರ ಪ್ರಸಿದ್ಧ ಅರಸನಾಗಿದ್ದ ಅಮೋಘವರ್ಷ ನೃಪತುಂಗ. ಮೂರನೇ ಗೋವಿಂದನ ಮರಣದ ನಂತರ ಅವನ ಏಕೈಕ ಪುತ್ರ ಅಮೋಘವರ್ಷನು ನೃಪತುಂಗ ಎನ್ನುವ ಹೆಸರಿನಿಂದ ಸಿಂಹಾಸನಾರೂಢನಾದನು. ಅಮೋಘವರ್ಷನ ನಿಜವಾದ ಹೆಸರು ಶರ್ವ ಎಂಬುದಾಗಿತ್ತು. ಶರ್ವನು ಅಧಿಕಾರಕ್ಕೆ ಬಂದಾಗ ಕೇವಲ 14 ವರ್ಷದ ಬಾಲಕನಾಗಿದ್ದನು. ಹಾಗಾಗಿ ಶರ್ವ ಅಥವಾ ಅಮೋಘವರ್ಷನ ಚಿಕ್ಕಪ್ಪನಾಗಿದ್ದ ಕರ್ಕನು ಅಮೋಘವರ್ಷನ ಪ್ರತಿನಿಧಿಯಾಗಿ ಆಡಳಿತ ಸೂತ್ರವನ್ನು ಕೈಗೆತ್ತಿಕೊಂಡನು. ಹೀಗೆ ಅಪ್ರಾಪ್ತ ವಯಸ್ಸಿಗೆ ಸಿಂಹಾಸನಕ್ಕೆ ಬಂದಿದ್ದರಿಂದಾಗಿ ಅಮೋಘವರ್ಷನು ತನ್ನ ಆಳ್ವಿಕೆಯ ಆರಂಭದಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಯಿತು. ಅವುಗಳನ್ನು ನೋಡುವುದಾದರೆ, ಮೊದಲಿಗೆ ಗೋವಿಂದನಿಂದ ಈಗಾಗಲೇ ಸೋತು ಅಸಂತುಷ್ಟರಾಗಿದ್ದ ಹಲವಾರು ಸಾಮಂತರುಗಳು ಈಗ ಬಾಲಕನಾಗಿದ್ದ ಅಮೋಘವರ್ಷನ ವಿರುದ್ಧ ದಂಗೆ ಎದ್ದು ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದರು. ಹೀಗೆ ರಾಷ್ಟ್ರಕೂಟರ ಸಾಮಂತರು ಮಾಡಿದ ಇಂತಹ ಪ್ರಯತ್ನದಲ್ಲಿ ರಾಷ್ಟ್ರಕೂಟ ರಾಜ ಮನೆತನದ ಸಂಬಂಧಿಗಳೂ ಕೂಡ ಸೇರಿಕೊಂಡಿದ್ದರು. ಇದು ಒಂದು ದೊಡ್ಡ ಸಮಸ್ಯೆಯಾಗಿತ್ತು ಅಮೋಘವರ್ಷನಿಗೆ. ನಂತರ ಗಂಗರು ಮತ್ತು ಪಲ್ಲವರು ಈಗ ರಾಷ್ಟ್ರಕೂಟರನ್ನು ಪ್ರತಿಭಟಿಸಿ ಎದುರುಗಡೆ ನಿಂತರು. ಹಾಗೆ ಗೂರ್ಜರ ಪ್ರತಿಹಾರರು ರಾಷ್ಟ್ರಕೂಟರ ಗಡಿಗಳನ್ನು ಅತಿಕ್ರಮಿಸಿ ರಾಷ್ಟ್ರಕೂಟರ ಸಾಮ್ರಾಜ್ಯದ ಗಡಿಗಳನ್ನು ಕಿರಿದಾಗಿಸತೊಡಗಿದ್ದರು. ಕ್ರಿಸ್ತಶಕ 817ನೇ ಇಸ್ವಿಯಲ್ಲಿ ಶತ್ರುಗಳು ರಾಜಧಾನಿಯನ್ನು ಮುತ್ತಿ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿ ಬಿಟ್ಟರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕರ್ಕನು ಧೈರ್ಯ ಮತ್ತು ನಿಷ್ಠೆಯಿಂದ ಹೋರಾಟವನ್ನು ಮಾಡಿ ಶತ್ರುಗಳನ್ನು ಸೋಲಿಸಿ ಸಿಂಹಾಸನವನ್ನು ಅಮೋಘವರ್ಷನಿಗೆ ದೊರೆಯುವಂತೆ ಮಾಡಿದನು ಎಂದು ಪ್ರಸಿದ್ಧ ಇತಿಹಾಸಕಾರರಾಗಿರುವ P.B. ದೇಸಾಯಿಯವರು ಹೇಳಿದ್ದಾರೆ. ಈ ಎಲ್ಲ ಸಮಸ್ಯೆಗಳ ಹಿನ್ನೆಲೆಯಲ್ಲಿ ಅಮೋಘವರ್ಷನ ದಿಗ್ವಿಜಯಗಳನ್ನು ನೋಡೋಣ. ಅಮೋಘವರ್ಷನ ದಿಗ್ವಿಜಯಗಳಲ್ಲಿ ಮೊದಲನೆಯದ್ದು ದಂಗೆಗಳನ್ನು ಅಡಗಿಸಿದಂಥದ್ದು. ಅಂದರೆ ಅಮೋಘವರ್ಷನ ಆಳ್ವಿಕೆಯ ಆರಂಭದಲ್ಲಿ ದಂಗೆ ಎದ್ದ ಸ್ತಂಭನ ಮಗನಾಗಿದ್ದ ಶಂಕರಗಣ ಮತ್ತು ದಾಯಾದಿ ಜೆಟ್ಟಿ ಎನ್ನುವವರನ್ನು ಅಮೋಘವರ್ಷನ ನಿಷ್ಠಾವಂತ ರಾಜ ಪ್ರತಿನಿಧಿಯಾಗಿದ್ದ ಕರ್ಕನು ಯಶಸ್ವಿಯಾಗಿ ಅಡಗಿಸಿ ದಂಗೆಗಳನ್ನು ಮೆಟ್ಟಿ ಶಾಂತಿಯನ್ನು ಸ್ಥಾಪಿಸುವಲ್ಲಿ ಯಶಸ್ವಿಯಾದನು. ಮೊದಲನೇ ಸಾಧನೆ. ಎರಡನೇದಾಗಿ ವೆಂಗಿ ಚಾಲುಕ್ಯರೊಂದಿಗೆ ಯುದ್ಧ. ಈ ಹಿಂದೆಯೇ ಮೂರನೇ ಗೋವಿಂದನು ವೆಂಗಿ ಚಾಲುಕ್ಯರ ಸಿಂಹಾಸನವನ್ನು ಎರಡನೆಯ ವಿಜಯಾದಿತ್ಯನ ತಮ್ಮ ಭೀಮಸಲುಕಿಗೆ ದೊರಕಿಸಿಕೊಟ್ಟಿದ್ದನು. ಇದರಿಂದ ಕೋಪಗೊಂಡಿದ್ದಂಥ ವಿಜಯಾದಿತ್ಯನು ಈಗ ದಂಗೆ ಎದ್ದು ಭೀಮನಿಂದ ಸಿಂಹಾಸನವನ್ನು ಕಸಿದುಕೊಂಡು ತನ್ನ ಅಧಿಕಾರವನ್ನು ಪುನರ್ ಸ್ಥಾಪಿಸಿದ್ದನು. ಅವನ ಸೇನಾನಿಯಾಗಿದ್ದ ಪಾಂಡುರಂಗನು ಈಗ ರಾಷ್ಟ್ರಕೂಟರ ರಾಜಧಾನಿಯನ್ನು ಸೂರೆಗೊಂಡನು ಎಂದು ಚಾಲುಕ್ಯ ಶಾಸನಗಳು ಹೇಳುತ್ತವೆ. ಆದರೆ ಕ್ರಿಸ್ತಶಕ 830ನೇ ಇಸ್ವಿಯಲ್ಲಿ ನಿಂಗವಳ್ಳಿಯಲ್ಲಿ ನಡೆದ ಭೀಕರ ಕದನದಲ್ಲಿ ಅಮೋಘವರ್ಷನು ಈ ವಿಜಯಾದಿತ್ಯನನ್ನು ಸೋಲಿಸಿ ವೆಂಗಿ ರಾಜ್ಯವನ್ನು ಮತ್ತೆ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾದನು. ಹೀಗೆ ವೆಂಗಿ ರಾಜ್ಯವನ್ನು ಅಮೋಘವರ್ಷ ತನ್ನ ಅಧೀನಕ್ಕೆ ಮತ್ತೊಮ್ಮೆ ತೆಗೆದುಕೊಂಡನು.
ಇನ್ನು ಅಮೋಘವರ್ಷನ ಮೂರನೇ ದಿಗ್ವಿಜಯ ಗಂಗರೊಂದಿಗೆ ಮಾಡಿದಂಥ ಯುದ್ಧ. ಶಿವಮಾರನ ನಂತರ ಅಧಿಕಾರಕ್ಕೆ ಬಂದ ಗಂಗದೊರೆ ರಾಚಮಲ್ಲನು ರಾಷ್ಟ್ರಕೂಟರ ಅಧಿಕಾರವನ್ನು ಧಿಕ್ಕರಿಸಿ ಅವಿಧೇಯತೆಯನ್ನು ತೋರತೊಡಗಿದ್ದನು. ರಾಚಮಲ್ಲನ ಮಗನಾಗಿದ್ದ ನೀತಿಮಾರ್ಗ ಎರೆಯಂಗನು ಗಂಗವಾಡಿಯ ಉತ್ತರದ ಭಾಗಗಳನ್ನು ರಾಷ್ಟ್ರಕೂಟರಿಂದ ಕಸಿದುಕೊಂಡನು. ಆದರೆ ರಾಷ್ಟ್ರಕೂಟರ ಸಮರ್ಥ ದೊರೆ ಅಮೋಘವರ್ಷನ ದಂಡನಾಯಕನಾಗಿದ್ದ ಬಂಕೇಶನು ಗಂಗರನ್ನು ಸದೆಬಡಿದು ಗಂಗರಿಂದ ಹಲವಾರು ಪ್ರದೇಶಗಳನ್ನು ವಶಪಡಿಸಿಕೊಂಡು ಮತ್ತೊಮ್ಮೆ ರಾಷ್ಟ್ರಕೂಟರ ಗಡಿಗಳನ್ನು ವಿಸ್ತರಿಸಿದನು. ಕೊನೆಗೆ ಗಂಗರೊಂದಿಗೆ ವೈರತ್ವವನ್ನು ಕೊನೆಗಾಣಿಸುವುದ ಸಲುವಾಗಿ ಅಮೋಘವರ್ಷನು ತನ್ನ ಮಗಳಾಗಿದ್ದ ಚಂದ್ರೋಬಲಬ್ಬೆಯನ್ನು ಗಂಗಾ ರಾಜಕುಮಾರನಾಗಿದ್ದ ಭೂತಗನಿಗೆ ವಿವಾಹ ಮಾಡಿಕೊಟ್ಟನು. ಈ ವಿವಾಹ ಗಂಗರು ಮತ್ತು ರಾಷ್ಟ್ರಕೂಟರು ಎನ್ನುವ ಎರಡೂ ಮನೆತನಗಳ ಮಧ್ಯದಲ್ಲಿದ್ದ ಹಗೆತನವನ್ನು ಹೋಗಲಾಡಿಸಿ ಉತ್ತಮ ಬಾಂಧವ್ಯವನ್ನು ರೂಪಿಸುವಲ್ಲಿ ಯಶಸ್ವಿಯಾಯಿತು. ಅಮೋಘವರ್ಷನ 4ನೆಯ ಯುದ್ಧ ಧ್ರುವನೊಂದಿಗೆ ನಡೆದಂಥ ಯುದ್ಧ. ಕರ್ಕನ ಮರಣಾನಂತರ ಅವನ ಮಗನಾಗಿದ್ದ ಧ್ರುವನು ಗುಜರಾತಿನ ಮಾಂಡಲೀಕನಾಗಿದ್ದನು. ಗುಜರಾತ್ನ ಮಾಂಡಲೀಕನಾಗಿದ್ದಂಥ ಧ್ರುವ ಈಗ ಅವಿಧೇಯನಾಗಿ ವರ್ತಿಸಿ ಅಮೋಘವರ್ಷನ ವೈರತ್ವವನ್ನು ಕಟ್ಟಿಕೊಂಡನು. ಕ್ರಿಸ್ತಶಕ 845ರಲ್ಲಿ ನಡೆದ ಯುದ್ಧದಲ್ಲಿ ಧ್ರುವನು ಸೋತು ರಾಜ್ಯವನ್ನು ಕಳೆದುಕೊಂಡನು. ಧ್ರುವನ ಮಗನಾಗಿದ್ದ ಅಕಾಲವರ್ಷನು ಯುದ್ಧವನ್ನು ಮುಂದುವರಿಸಿ ರಾಜ್ಯವನ್ನು ಮರಳಿ ಪಡೆದುಕೊಂಡನು. ಆದರೆ ರಾಷ್ಟ್ರಕೂಟರ ಸೇನಾನಿಯಾಗಿದ್ದ ಬಂಕೇಶನು ಅಕಾಲವರ್ಷನನ್ನು ಸಂಪೂರ್ಣವಾಗಿ ಸೋಲಿಸಿ ಗುಜರಾತನ್ನು ವಶಪಡಿಸಿಕೊಂಡು ಪುನಃ ಅಲ್ಲಿ ಅಮೋಘವರ್ಷನ ಅಧಿಕಾರವನ್ನು ಸ್ಥಾಪಿಸುವಲ್ಲಿ ಯಶಸ್ವಿಯಾದನು. ಮುಂದೆ ಅಕಾಲವರ್ಷನ ಮಗನಾಗಿದ್ದ 2ನೆಯ ಧ್ರುವನ ಕಾಲದಲ್ಲಿ ಈ ಎರಡೂ ಮನೆತನಗಳ ನಡುವೆ ಏರ್ಪಟ್ಟಿದ್ದಂಥ ದೀರ್ಘವಾದಂಥ ವೈಮನಸ್ಯ ಮುಕ್ತಾಯವಾಗಿ ಅಲ್ಲಿಯೂ ಕೂಡ ಶಾಂತಿ ಸ್ಥಾಪನೆ ಆಯಿತು. ಅಮೋಘವರ್ಷನ ಮತ್ತೊಂದು ಯುದ್ಧವೆಂದರೆ ಗೂರ್ಜರರೊಂದಿಗೆ ನಡೆದಂಥ ಯುದ್ಧ. ಗೂರ್ಜರ ಪ್ರತಿಹಾರರ 1ನೆಯ ಭೋಜರಾಜನು ತಮ್ಮ ಹಿಂದಿನ ಸೋಲಿಗೆ ಸೇಡು ತೀರಿಸಿಕೊಳ್ಳಲು ಈಗ ರಾಷ್ಟ್ರಕೂಟರ ಗಡಿಗಳನ್ನು ಆಕ್ರಮಿಸತೊಡಗಿದನು. ಆದರೆ ಅದೇ ಕಾಲಕ್ಕೆ ಅಮೋಘವರ್ಷ ಮತ್ತು ಗುಜರಾತ್ನ ಮಾಂಡಲೀಕನಾಗಿದ್ದ 2ನೆಯ ಧ್ರುವನ ಮಧ್ಯದಲ್ಲಿ ಶಾಂತಿ ಒಪ್ಪಂದ ಏರ್ಪಟ್ಟು ಅವರಿಬ್ಬರ ಮಧ್ಯದಲ್ಲಿದ್ದ ವೈಮನಸ್ಸು ಮುಕ್ತಾಯವಾಗಿದ್ದರಿಂದಾಗಿ ಈ ಭೋಜರಾಜನ ಆಕ್ರಮಣವನ್ನು ಎದುರಿಸಲು ಇಬ್ಬರೂ ಕೂಡ ಸನ್ನದ್ಧರಾದರು. ಹೀಗಾಗಿ ಗೂರ್ಜರ ಪ್ರತಿಹಾರರ ದಾಳಿಯನ್ನು ಸಂಪೂರ್ಣವಾಗಿ ಅಡಗಿಸಲಾಯಿತು. ಅಲ್ಲಿಯೂ ಕೂಡ ಶಾಂತಿ ಸ್ಥಾಪನೆ ಮಾಡಲಾಯಿತು. ಮುಂದೆ ಅಮೋಘವರ್ಷನು ಅಂಗ, ವಂಗ, ಮಗಧ ರಾಜ್ಯಗಳ ರಾಜರುಗಳನ್ನು ಸೋಲಿಸಿದನೆಂದು ಅವನ ಶಾಸನಗಳೇ ಹೇಳುತ್ತವೆ. ಜೊತೆಗೆ ಮಾಳ್ವ ಮತ್ತು ವೆಂಗಿ ರಾಜ್ಯದ ರಾಜರು ಕೂಡ ಅಮೋಘವರ್ಷನಿಂದ ಸೋತು ಅವನಿಗೆ ಕಪ್ಪ ಕಾಣಿಕೆಗಳನ್ನು ಒಪ್ಪಿಸಿದರು ಎಂದು ತಿಳಿಯುತ್ತದೆ. ಆನಂತರ ಅಮೋಘವರ್ಷನು ಪಲ್ಲವರ ಕಡೆ ಗಮನವನ್ನು ಹರಿಸಿದನು. ಅಮೋಘವರ್ಷನು ಪಲ್ಲವರನ್ನು ಮೈತ್ರಿಯಿಂದ ಗೆದ್ದನು. ಪಲ್ಲವ ದೊರೆ 3ನೆಯ ನಂದಿವರ್ಮನಿಗೆ ಪಾಂಡ್ಯರಿಂದ ಕಿರುಕುಳ ಎದುರಾಗಿತ್ತು. ನಂದಿವರ್ಮನು ಪಾಂಡ್ಯರನ್ನು ಸೋಲಿಸಲು ಅಮೋಘವರ್ಷನ ಸಹಾಯವನ್ನು ಬೇಡಿದನು. ಅಮೋಘವರ್ಷನು ತನ್ನ ಮಗಳಾದ ಶಂಖಾಳನ್ನು ಪಲ್ಲವ ದೊರೆ ನಂದಿವರ್ಮನಿಗೆ ನೀಡಿ ವಿವಾಹವನ್ನು ಮಾಡಿ ಮೈತ್ರಿಯನ್ನು ಬಲಪಡಿಸಿಕೊಂಡು ಇವರಿಬ್ಬರೂ ಸಹ ಸೇರಿ ಪಲ್ಲವರ ಶತ್ರುಗಳನ್ನು ಸಂಹಾರ ಮಾಡಿದರು. ನಂತರ ತನ್ನ ಮಗನಾದ ಕೃಷ್ಣನ ದಂಗೆಯ ದಮನ ಮಾಡಬೇಕಾಯಿತು ಅಮೋಘವರ್ಷ. ಅಮೋಘವರ್ಷನ ಕೊನೆಯ ಕಾಲದಲ್ಲಿ ಅಮೋಘವರ್ಷನ ಮಗನಾಗಿದ್ದ ಕೃಷ್ಣನು ತಂದೆಯ ವಿರುದ್ಧ ದಂಗೆ ಎದ್ದನು. ಅಮೋಘವರ್ಷನ ಸೇನಾಧಿಕಾರಿ ಬಂಕೇಶ ಆ ದಂಗೆಯನ್ನು ಯಶಸ್ವಿಯಾಗಿ ಅಡಗಿಸಿ ಕೃಷ್ಣನನ್ನು ಗಂಗವಾಡಿಯಲ್ಲಿ ಬಂಧಿಸಿ ಮಾನ್ಯಕೇಟಕ್ಕೆ ತಂದು ಕೊನೆಗೆ ತಂದೆ ಮತ್ತು ಮಗನ ಮಧ್ಯದಲ್ಲಿ ರಾಜಿಯನ್ನು ಮಾಡಿಸಿ ವೈಷಮ್ಯವನ್ನು ಹೋಗಲಾಡಿಸಿ ಕೃಷ್ಣನನ್ನು ಯುವರಾಜನನ್ನಾಗಿ ನೇಮಕ ಮಾಡಿದನು. ಈ ಸಾಧನೆಗೆ ಬಂಕೇಶನಿಗೆ ಬನವಾಸಿಯ ರಾಜ್ಯಪಾಲತ್ವವನ್ನು ನೀಡಲಾಯಿತು. ಆನಂತರ ಬಂಕೇಶನು ತನ್ನ ಹೆಸರಿನಲ್ಲಿ ಬಂಕಾಪುರ ಎನ್ನುವ ನಗರವನ್ನು ನಿರ್ಮಿಸಿದನು. ಈಗ ಅಮೋಘವರ್ಷನ ವೈವಾಹಿಕ ಸಂಬಂಧಗಳನ್ನು ನೋಡೋಣ. ಅಮೋಘವರ್ಷನು
ಶಾಂತಿಪ್ರಿಯ ಅರಸ. ಯುದ್ಧಗಳಿಂದ ಏನನ್ನೂ ಸಾಧಿಸಲಾಗದು ಎನ್ನುವುದು ಅವನ ತಿಳುವಳಿಕೆ. ಯುದ್ಧಗಳಿಂದ ಸಾಧಿಸಬೇಕಾದುದನ್ನು ವೈವಾಹಿಕ ಸಂಬಂಧಗಳನ್ನು ಏರ್ಪಡಿಸುವ ಮೂಲಕ ಅವನು ಸಾಧಿಸಿ ತೋರಿಸಿದನು. ಉದಾಹರಣೆಗೆ ತನ್ನ ಹೆಣ್ಣು ಮಕ್ಕಳಾದ ಚಂದ್ರೋಬಲ್ಲಬ್ಬೆ, ಶೀಲಮಹಾದೇವಿ, ಶಂಖ ಮತ್ತು ರೇವಬ್ಬೆ ಎನ್ನುವವರನ್ನು ಕ್ರಮವಾಗಿ ಗಂಗಾ ರಾಜಕುಮಾರ 1ನೆಯ ಭೂತುಗನಿಗೆ, ವೆಂಗಿಯ ರಾಜನಾಗಿದ್ದ ವಿಜಯಾದಿತ್ಯನ ಮಗ ವಿಷ್ಣುವರ್ಧನನಿಗೆ, ಪಲ್ಲವರ ನಂದಿವರ್ಮನಿಗೆ ಹಾಗೂ ಗಂಗರ ನೀತಿಮಾರ್ಗ ಎರೇಂಗನಿಗೆ ಕೊಟ್ಟು ವಿವಾಹ ಮಾಡಿ ಶಾಂತಿಯನ್ನು ಸ್ಥಾಪಿಸಿ ಆ ಮೂಲಕ ಸುರಕ್ಷಿತವಾಗಿ ರಾಜ್ಯಭಾರವನ್ನು ನಡೆಸಿಕೊಂಡು ಬಂದನು ಅಮೋಘವರ್ಷ. ಇನ್ನು ಅಮೋಘವರ್ಷನ ಧರ್ಮ ಅಥವಾ ಧಾರ್ಮಿಕ ನೀತಿಯನ್ನು ನೋಡುವುದಾದರೆ, ಅಮೋಘವರ್ಷನು ಒಬ್ಬ ಧರ್ಮನಿಷ್ಠ, ಧರ್ಮಭೀರು, ಧರ್ಮ ಸಹಿಷ್ಣು ಮತ್ತು ಸುಸಂಸ್ಕೃತನೂ ಆಗಿದ್ದಂತಹ ದೊರೆ. ಅಮೋಘವರ್ಷನು ತಾನು ಜೈನನಾಗಿದ್ದರೂ ಕೂಡ ಕೊಲ್ಲಾಪುರದ ಮಹಾಲಕ್ಷ್ಮಿಯ ಪರಮಭಕ್ತನಾಗಿದ್ದನು. ಅಮೋಘವರ್ಷ ಪ್ರಜೆಗಳ ಯೋಗಕ್ಷೇಮದಲ್ಲಿ ಅದೆಷ್ಟು ಆಸಕ್ತನಾಗಿದ್ದ ಎಂಬುದಕ್ಕೆ ಒಂದು ಸಣ್ಣ ನಿದರ್ಶನ ಇದೆ. ಅದರ ಪ್ರಕಾರ ಒಂದು ಸಾರಿ ಅಮೋಘವರ್ಷನ ರಾಜ್ಯದಲ್ಲಿ ಭೀಕರವಾದಂಥ ಬರಗಾಲ ಮತ್ತು ಸಾಂಕ್ರಾಮಿಕ ರೋಗಗಳು ಆವರಿಸಿಕೊಂಡು ಬಿಟ್ಟವು. ಈ ಬರಗಾಲ ಮತ್ತು ಸಾಂಕ್ರಾಮಿಕ ರೋಗದ ನಿವಾರಣೆಗೆ ತನ್ನ ಎಡಗೈ ಹೆಬ್ಬೆರಳನ್ನು ಕತ್ತರಿಸಿ ಮಹಾಲಕ್ಷ್ಮಿಗೆ ಅರ್ಪಿಸಿದರೆ ಈ ಆಪತ್ತು ನಿಲ್ಲುತ್ತದೆ ಎಂದು ಭವಿಷ್ಯವನ್ನು ಯಾರೋ ಹೇಳಿದರಂತೆ. ಅಂತಹ ಸಂದರ್ಭದಲ್ಲಿ ಪ್ರಜಾನುರಾಗಿಯಾಗಿದ್ದಂತಹ, ನಿಜವಾದ ಪ್ರಜಾಪಾಲಕನಾಗಿದ್ದಂತಹ ಅಮೋಘವರ್ಷನು ಹಿಂದು ಮುಂದು ನೋಡದೆಯೇ ಪ್ರಜೆಗಳ ಒಳಿತಿಗಾಗಿ ಜೈನನಾಗಿದ್ದಂತಹ ಈ ಅಮೋಘವರ್ಷ ತನ್ನ ಎಡಗೈ ಹೆಬ್ಬೆರಳನ್ನು ಕತ್ತರಿಸಿ ಮಹಾಲಕ್ಷ್ಮೀ ದೇವಿಗೆ ಅರ್ಪಿಸಿ ಸಾಮ್ರಾಜ್ಯವನ್ನು ಮತ್ತು ಜನತೆಯನ್ನು ಆ ವಿಪತ್ತಿನಿಂದ ಕಾಪಾಡಿದನು ಎಂದು ಅಲ್ಲಿ ಮಾಹಿತಿ ವ್ಯವಸ್ಥಿತವಾಗಿ ದೊರೆಯುತ್ತದೆ. ಹಾಗೆ ಅಮೋಘವರ್ಷ ಶ್ರದ್ಧಾಳು ಜೈನನಾಗಿದ್ದು ಜೈನ ಮಠಗಳನ್ನು, ವಿದ್ವಾಂಸರನ್ನು ಉದಾರವಾಗಿ ಪೋಷಿಸಿದನು. ಆತನು ಮಹಾಲಕ್ಷ್ಮಿ ಮತ್ತು ಮಹಾವೀರ ಇಬ್ಬರೂ ದೇವರುಗಳನ್ನು ಸಮಾನವಾಗಿ ಗೌರವಿಸುತ್ತಿದ್ದನು ಎಂದು ತಿಳಿದುಬರುತ್ತದೆ. ಇನ್ನು ಅಮೋಘವರ್ಷನ ಸಾಹಿತ್ಯ ಪ್ರೇಮವನ್ನು ನೋಡೋಣ. ಶಾಂತಿಪ್ರಿಯ ಸಾಮ್ರಾಟನಾದ ಅಮೋಘವರ್ಷನು ಸಾಹಿತ್ಯ ಪ್ರೇಮಿಯೂ ಆಗಿದ್ದನು. ಅಮೋಘವರ್ಷನ ಆಸ್ಥಾನದಲ್ಲಿದ್ದ ಪಂಡಿತರು ಸಂಸ್ಕೃತ ಮತ್ತು ಕನ್ನಡದಲ್ಲಿ ವಿಪುಲವಾದಂಥ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಅಮೋಘವರ್ಷನ ಕಾಲದಲ್ಲಿ ಅಂತಹ ಸಾಹಿತ್ಯ ಕೃಷಿಯನ್ನು ಮಾಡಿದಂತಹ ಪ್ರಸಿದ್ಧ ವಿದ್ವಾಂಸರುಗಳೆಂದರೆ ಶಕಟಾಯನ ಎನ್ನುವವನು ಶಬ್ದಾನುಶಾಸನ ಮತ್ತು ಅಮೋಘ ವೃತ್ತಿ ಎನ್ನುವ ಕೃತಿಗಳನ್ನು ರಚನೆ ಮಾಡಿದನು. ಹಾಗೆ ಮಹಾವೀರಾಚಾರ್ಯರು ಗಣಿತಸಾರ ಸಂಗ್ರಹವನ್ನು ಬರೆದರು. ಕುಮುದೆಂದು ಸಿರಿಭೂ ವಲಯ ಕೃತಿಯನ್ನು ರಚನೆ ಮಾಡಿದನು. ಜಿನಸೇನಾಚಾರ್ಯರು ಹರಿವಂಶ, ಆದಿಪುರಾಣ, ಧವಳ, ಜಯದೋಳ ಎನ್ನುವ ಕೃತಿಗಳನ್ನು ರಚನೆ ಮಾಡಿದರು. ಉಗ್ರಾದಿತ್ಯನು ಕಲ್ಯಾಣಕಾರಕ ಕೃತಿಯನ್ನು, ಮಾಣಿಕ್ಯನಂದಿನ್ ಪರೀಕ್ಷಾ ಮುಖಸೂತ್ರ ಎನ್ನುವ ಕೃತಿಯನ್ನು, ವಿದ್ಯಾನಂದಿನ್ ತತ್ವಾರ್ಥ ಶ್ಲೋಕವಾರ್ಧಿಕ ಎನ್ನುವ ಕೃತಿಯನ್ನು, ಗುಣಭದ್ರನು ಉತ್ತರ ಪುರಾಣ ಕೃತಿಯನ್ನು, ಪ್ರಭಾಚಂದ್ರನು ಕುಮಾರಚಂದ್ರೋದಯ ಎನ್ನುವ ಕೃತಿಯನ್ನು, ಅಮೋಘವರ್ಷನು ಸ್ವತಃ ಪ್ರಶ್ನೋತ್ತರಮಾಲಾ ಎನ್ನುವ ಕೃತಿಯನ್ನು, ಹಾಗೆ ಶ್ರೀವಿಜಯನು ಕವಿರಾಜಮಾರ್ಗ ಎನ್ನುವ ಕೃತಿಯನ್ನು ರಚನೆ ಮಾಡಿದರು. ಈ ಕವಿರಾಜಮಾರ್ಗವು ಕರ್ನಾಟಕವನ್ನು ಕಾವೇರಿಯಿಂದ ಗೋದಾವರಿಯ ವರಮಿರ್ಪ ನಾಡು ಎಂದು ವರ್ಣಿಸಿ ಪ್ರಾಚೀನ ಕರ್ನಾಟಕದ ಭೌಗೋಳಿಕ ಮೇರೆಗಳನ್ನು ಯಶಸ್ವಿಯಾಗಿ ತಿಳಿಸಿಕೊಡುತ್ತದೆ. ಇನ್ನು ಅಮೋಘವರ್ಷನ ವ್ಯಕ್ತಿತ್ವವನ್ನು ನೋಡುವುದಾದರೆ, ಅಮೋಘವರ್ಷನ ಖ್ಯಾತಿ ವಿದೇಶಗಳಲ್ಲಿಯೂ ಕೂಡ ಹರಡಿತ್ತು. ಕ್ರಿಸ್ತಶಕ 851 ಇಸ್ವಿಯಲ್ಲಿ ಅರಬ್ ಪ್ರವಾಸಿಯಾಗಿದ್ದ ಸುಲೈಮಾನನು ಈ ಅಮೋಘವರ್ಷನ ಆಸ್ಥಾನಕ್ಕೆ ಭೇಟಿ ನೀಡಿದ್ದನು. ರಾಷ್ಟ್ರಕೂಟರ ರಾಜಧಾನಿಯ ವೈಭವ ಮತ್ತು ಚಕ್ರವರ್ತಿಯ ಉದಾರವಾದ ಗುಣಗಳಿಗೆ ಮಾರು ಹೋದಂತಹ ಅರಬ್ ಪ್ರವಾಸಿ ಸುಲೈಮಾನ್ ಹೇಳುವಂತೆ, ಸಮಕಾಲೀನ ಪ್ರಪಂಚದ 4 ಪ್ರಖ್ಯಾತ ಸಾಮ್ರಾಜ್ಯಗಳಲ್ಲಿ ರಾಷ್ಟ್ರಕೂಟರ ಅಮೋಘವರ್ಷನ ಸಾಮ್ರಾಜ್ಯವು ಒಂದಾಗಿದೆ ಎಂದು ತಿಳಿಸುತ್ತಾ, ಉಳಿದ ಅಂದಿನ ಜಗತ್ತಿನ 4 ಪ್ರಖ್ಯಾತ ಸಾಮ್ರಾಜ್ಯಗಳೆಂದರೆ ಚೀನಾ ಸಾಮ್ರಾಜ್ಯ,
ಬಾಗ್ದಾದಿನ ಖಲೀಫನ ಸಾಮ್ರಾಜ್ಯ ಮತ್ತು ರೋಮ್ ಸಾಮ್ರಾಜ್ಯ ಎಂದು ತಿಳಿಸುತ್ತಾನೆ. ಹಾಗೆ ಕಲಾಪ್ರಿಯನಾಗಿದ್ದ ನೃಪತುಂಗನು ಮಾನ್ಯಖೇಟ ಅಥವಾ ಮಳ್ಖೇಡ ಎನ್ನುವ ಹೊಸ ರಾಜಧಾನಿ ನಗರವನ್ನು ನಿರ್ಮಿಸಿದನು. ಶಾಸನಗಳ ಪ್ರಕಾರ ಅಮೋಘವರ್ಷನ ಈ ಹೊಸ ರಾಜಧಾನಿಯು ಇಂದ್ರನ ಆಸ್ಥಾನವನ್ನು ಮೀರಿಸುವಷ್ಟು ಸುಂದರವಾಗಿತ್ತು ಎಂದು ತಿಳಿಯುತ್ತದೆ. ಹೀಗೆ ಯುದ್ಧ ಮತ್ತು ಶಾಂತಿ ಎರಡೂ ಕ್ಷೇತ್ರಗಳಲ್ಲಿಯೂ ಅಪೂರ್ವವಾದ ಸಾಧನೆಯನ್ನು ಮಾಡಿದಂಥ ಕೀರ್ತಿ ಈ ಅಮೋಘವರ್ಷನದ್ದಾಗಿದೆ. ಹೀಗೆ 64 ವರ್ಷಗಳ ಅಮೋಘವರ್ಷನ ಸುದೀರ್ಘವಾದ ಆಳ್ವಿಕೆಯು ಯಶಸ್ವಿಯಾದಂಥ ಆಳ್ವಿಕೆಯಾಗಿತ್ತು. ಅಲ್ಲಿ ಯುದ್ಧದ ವಿಜಯಗಳಿಗಿಂತಲೂ ಶಾಂತಿಯ ವಿಜಯಗಳೇ ಪ್ರಧಾನವಾಗಿದ್ದವು ಎಂದು ತಿಳಿಯುತ್ತದೆ. ಹಾಗೆ ಆರ್.ಎಸ್. ಪಂಚಮುಖಿಯವರು ಬರೆಯುವಂತೆ ಅಶೋಕನಂತೆ ಅಮೋಘವರ್ಷನು ಧರ್ಮನಿಷ್ಠನು, ಶಾಂತಿಪ್ರಿಯನು, ಶೂರನು, ಉದಾರಿಯು, ಜನಾನುರಾಗಿಯು, ಹೃದಯ ಶ್ರೀಮಂತಿಕೆ ಹೊಂದಿದವನೂ ಆಗಿದ್ದು ಭಾರತದ ಇತಿಹಾಸದಲ್ಲಿ ಶಾಶ್ವತ ಸ್ಥಾನವನ್ನು ಗಳಿಸಿದ್ದಾನೆ. ಹಾಗಾಗಿ ಈತನನ್ನು ಎರಡನೆಯ ಅಶೋಕ ಎಂದು ಕರೆಯಬಹುದು, ಕರ್ನಾಟಕದ ಅಶೋಕ ಎಂದು ಕರೆಯಬಹುದು ಎಂದು ತಿಳಿಸುತ್ತಾರೆ. ಈ ಅಮೋಘವರ್ಷನಿಗೆ ಹಲವಾರು ಬಿರುದುಗಳಿದ್ವು. ಅವು ಯಾವುವೆಂದರೆ ನೃಪತುಂಗ, ಅತಿಶಯದವಳ, ವೀರನಾರಾಯಣ, ರಟ್ಟಮಾರ್ತಾಂಡ, ಶ್ರೀವಲ್ಲಭ, ಲಕ್ಷ್ಮೀ ವಲ್ಲಭೇಂದ್ರ, ಪರಲೋಕಚಂದ್ರ, ರಾಜಸಿಂಹ, ನಿತ್ಯಮಲ್ಲ, ಅಮೋಘರಾಮ ಈ ಮುಂತಾದವು ಅಮೋಘವರ್ಷನಿಗಿದ್ದಂತಹ ಮುಖ್ಯವಾದಂತಹ ಬಿರುದುಗಳಾಗಿವೆ. ಇನ್ನು ಅಮೋಘವರ್ಷನ ಆನಂತರ ರಾಷ್ಟ್ರಕೂಟರ ಸಾಮ್ರಾಜ್ಯವನ್ನು ಆಳಿದಂತಹ ಅರಸರಲ್ಲಿ ಮತ್ತೊಬ್ಬ ಪ್ರಸಿದ್ಧ ದೊರೆ ಮೂರನೆಯ ಕೃಷ್ಣ. ಮೂರನೆಯ ಕೃಷ್ಣನು ರಾಷ್ಟ್ರಕೂಟರಲ್ಲಿ ಇನ್ನೊಬ್ಬ ಸಮರ್ಥ ಅರಸನಾಗಿದ್ದಾನೆ. ಅವನು ಪರಾಕ್ರಮಿ, ವೀರಯೋಧ ಮತ್ತು ಸಾಹಿತ್ಯಗಳ ಉದಾರ ಪೋಷಕನೂ ಆಗಿದ್ದಾನೆ. ಮೂರನೆಯ ಕೃಷ್ಣನು ಗಂಗರ ಸಿಂಹಾಸನವನ್ನು ರಾಚಮಲ್ಲನಿಂದ ಕಸಿದು ಎರಡನೆಯ ಭೂತಗನಿಗೆ ನೀಡಿದನು. ಮುಂದೆ ಗಂಗ ಅರಸನಾಗಿದ್ದ ಆ ಭೂತಗನ ಸಹಾಯದಿಂದ ಚೋಳರ ಮೇಲೆ ದಿಗ್ವಿಜಯಕ್ಕೆ ಹೊರಟು ವಿಜಯಮಾಲೆಯನ್ನು ಗಳಿಸಿಕೊಂಡನು ಮೂರನೆಯ ಕೃಷ್ಣ. ಮೂರನೆಯ ಕೃಷ್ಣನು ಚೋಳ ರಾಜ್ಯವನ್ನು ಮುತ್ತಿ ಕಂಚಿ ಮತ್ತು ತಂಜಾವೂರನ್ನು ವಶಪಡಿಸಿಕೊಂಡು ತೊಂಡೈಮಂಡಲ ಕೃಷ್ಣನ ವಶವಾಯಿತು. ಮುನ್ನುಗ್ಗುತ್ತಿದ್ದಂತಹ ಕೃಷ್ಣನ ಪಡೆಗಳನ್ನು ಪಾರಾಂತಕ ಚೋಳನು ತಕ್ಕೋಲಂ ಕದನದಲ್ಲಿ ಎದುರಿಸಿದನು. ಈ ತಕ್ಕೋಲಂ ಕಾಳಗದಲ್ಲಿ ಪಾರಾಂತಕನು ಸಂಪೂರ್ಣವಾಗಿ ಸೋತು ಹೋದನು. ತಕ್ಕೋಲಂ ಕದಮು ಚೋಳರ ಶಕ್ತಿಯನ್ನು ಕುಗ್ಗಿಸಿಬಿಟ್ಟಿತ್ತು. ತಕ್ಕೋಲಂ ಕಾಳಗದಲ್ಲಿ ಸಾಹಸವನ್ನು ಮೆರೆದಂತಹ ಕೃಷ್ಣನ ಬಲಗೈಯಂತಿದ್ದ ಗಂಗ ಅರಸ ಭೂತಗನಿಗೆ ಕೃಷ್ಣನು ಬನವಾಸಿ 12,000, ಬೆಳವಲ 300, ಕಿಸಿನಾಡು 70, ಬಾಗೇನಾಡು 70 ಎನ್ನುವ ಪ್ರಾಂತ್ಯಗಳ ರಾಜ್ಯಪಾಲತ್ವವನ್ನೂ ನೀಡಿ ಅವನನ್ನು ಗೌರವಿಸಿದನು. ಚೋಳರನ್ನು ಸೋಲಿಸಿದ ನಂತರ ಮೂರನೆಯ ಕೃಷ್ಣನು ದಕ್ಷಿಣಾಭಿಮುಖವಾಗಿ ಸಾಗಿ ಕೇರಳರನ್ನು, ಪಾಂಡ್ಯರನ್ನು ಸೋಲಿಸಿ ರಾಮೇಶ್ವರದವರೆಗೂ ಸಹ ತನ್ನ ದಿಗ್ವಿಜಯ ಯಾತ್ರೆಯನ್ನು ಕೈಗೊಂಡನು. ಈ ಎಲ್ಲ ವಿಜಯಗಳ ನೆನಪಿಗಾಗಿ ರಾಮೇಶ್ವರಂನಲ್ಲಿ ವಿಜಯಸ್ತಂಭವೊಂದನ್ನು ನಿಲ್ಲಿಸಿದನು ಕೃಷ್ಣ. ಈ ವಿಜಯಸ್ತಂಭವು ಮೂರನೆಯ ಕೃಷ್ಣನ ದಿಗ್ವಿಜಯವನ್ನು ಸಾರುತ್ತಾ ಇವತ್ತಿಗೂ ಕೂಡ ನಿಂತಿದೆ. ಅಷ್ಟೇ ಅಲ್ಲದೆ ಕೃಷ್ಣೇಶ್ವರ ಮತ್ತು ರಾಜಮಾರ್ತಾಂಡ ಎನ್ನುವಂಥ ದೇವಾಲಯಗಳನ್ನು ಕೂಡ ಅಲ್ಲಿ ನಿರ್ಮಿಸಿದ್ದಾನೆ. ಕೃಷ್ಣನ ಪರಾಕ್ರಮವನ್ನು ಕೇಳಿದಂತಹ ಸಿಂಹಳದ ರಾಜನು ಮತ್ತೊಮ್ಮೆ ತಾನಾಗಿಯೇ ಮುಂದೆ ಬಂದು ಕೃಷ್ಣನಿಗೆ ಶರಣಾಗಿ ಅವನ ಸ್ನೇಹವನ್ನು ಸಂಪಾದಿಸಿಕೊಳ್ಳುವಲ್ಲಿ ಯಶಸ್ವಿಯಾದನು ಎಂದು ಹೇಳಬಹುದು. ಆನಂತರ ಮೂರನೆಯ ಕೃಷ್ಣನು ಉತ್ತರ ಭಾರತದ ದಿಗ್ವಿಜಯ ಯಾತ್ರೆಯನ್ನೂ ಕೈಗೊಂಡನು. ಅಫ್ಜಲ್ಪುರದ ಬಳಿ ಜೂರಾ ಎನ್ನುವ ಸ್ಥಳದಲ್ಲಿ ದೊರೆತಿರುವ ಕೃಷ್ಣನ ಕನ್ನಡದ ಶಾಸನ ಈ ದಿಗ್ವಿಜಯವನ್ನು ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಡುತ್ತದೆ. ಈ ಶಾಸನದ ಪ್ರಕಾರ ಕೃಷ್ಣನ ಸೇನೆಗಳು ಮಾಳ್ವವನ್ನು ಮುತ್ತಿದ್ದವು. ನಂತರ ಗೂರ್ಜರ ಪ್ರತಿಹಾರ ರಾಜ್ಯದ ಕೆಲವು ಭಾಗಗಳನ್ನು ವಶಪಡಿಸಿಕೊಳ್ಳಲಾಯಿತು. ಹಾಗಾಗಿ ಗೂರ್ಜ ರಾಜಾದಿರಾಜ ಎನ್ನುವಂಥ ಬಿರುದನ್ನು ಈ ಮೂರನೇ ಕೃಷ್ಣನು ಗಳಿಸಿದನು.
ವರ್ಧನನ ಕೈ ಕೆಳಗಿದ್ದ ಮಾಳ್ವಾದ ಪಾರಮಾರರು ಸೋತು ಈಗ ಮೂರನೆಯ ಕೃಷ್ಣನ ಪ್ರಭುತ್ವವನ್ನು ಸ್ವೀಕರಿಸಿದರು. ಮುಂದೆ ಮೂರನೆಯ ಕೃಷ್ಣನು ವೆಂಗಿಯ ವ್ಯವಹಾರಗಳಲ್ಲಿ ಪ್ರವೇಶಿಸಿ ರಾಜ್ಯ ನಿರ್ಮಾಪಕನ ಪಾತ್ರವನ್ನು ಕೂಡ ವಹಿಸಿ ಎರಡನೆಯ ಯುದ್ಧ ಮಲ್ಲನ ಮಗನಾದ ಬಾಡಪನನ್ನು ವೆಂಗಿ ಸಿಂಹಾಸನದಲ್ಲಿ ಕೂರಿಸಿ ತನ್ನ ದಿಗ್ವಿಜಯ ಯಾತ್ರೆಯನ್ನು ಯಶಸ್ವಿಯಾಗಿ ಸಾಬೀತುಪಡಿಸಿದನು ಮೂರನೆಯ ಕೃಷ್ಣ. ಹಾಗೆ ಮೂರನೇ ಕೃಷ್ಣನು ಸಾಹಿತಿಗಳ ಉದಾರವಾದಂಥ ಪೋಷಕನಾಗಿದ್ದನು. ಮೂರನೇ ಕೃಷ್ಣನ ಆಸ್ಥಾನದಲ್ಲಿ ಉಭಯ ಕವಿ ಚಕ್ರವರ್ತಿ ಎನ್ನುವ ಬಿರುದನ್ನು ಹೊಂದಿದ್ದ ಪೊನ್ನ ಎನ್ನುವ ವಿದ್ವಾಂಸನಿದ್ದನು. ಮೂರನೆಯ ಕೃಷ್ಣನು ರಾಷ್ಟ್ರಕೂಟ ರಾಜ್ಯದಲ್ಲಿ ಅತ್ಯಂತ ಸಮರ್ಥ ರಾಜರಲ್ಲಿ ಒಬ್ಬನಾಗಿದ್ದಾನೆ. ಧ್ರುವ, ಗೋವಿಂದ, ಇಂದ್ರರ ಹಾಗೆ ಉತ್ತರ ಭಾರತದಲ್ಲಿ ಯಶಸ್ವಿ ದಂಡಯಾತ್ರೆಯನ್ನು ಕೈಗೊಂಡು ಕನ್ನಡ ನಾಡಿಗೆ ಕೀರ್ತಿಯನ್ನು ತಂದವನು ಮೂರನೆಯ ಕೃಷ್ಣ. ಅಕಾಲ ವರ್ಷ, ವಲ್ಲಭ, ನರೇಂದ್ರ, ಪೃಥ್ವಿವಲ್ಲಭ ಮೂರನೇ ಕೃಷ್ಣನ ಬಿರುದುಗಳಾಗಿವೆ. ಕೃಷ್ಣನ ನಂತರ ಅವನ ತಮ್ಮ ಕೊಟ್ಟಿಗನು ಅಧಿಕಾರಕ್ಕೆ ಬಂದನು. ಆನಂತರ ರಾಷ್ಟ್ರಕೂಟ ರಾಜ್ಯ ಅವನತೆಯ ಹಾದಿಯನ್ನು ಹಿಡಿಯಿತು. ಈಗ ನೋಡಿಕೊಂಡು ಹೋಗೋಣ ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆಗಳು, ಅದರಲ್ಲಿ ಮುಖ್ಯವಾಗಿ ರಾಷ್ಟ್ರಕೂಟರ ಆಡಳಿತ ಪದ್ಧತಿ. ಸಾಮ್ರಾಜ್ಯಶಾಹಿಗಳಾದ ರಾಷ್ಟ್ರಕೂಟ ಸಾರ್ವಭೌಮರು ಪರಾಕ್ರಮಿಗಳು, ದಕ್ಷ ಆಡಳಿತಗಾರರು ಹಾಗೂ ವಿಶಾಲ ಸಾಮ್ರಾಜ್ಯದ ನಿರ್ಮಾಪಕರು ಆಗಿದ್ದಾರೆ. ಅಂದು ರಾಷ್ಟ್ರಕೂಟರನ್ನು ಎದುರಿಸುವಂಥ ರಾಜರು ದಕ್ಷಿಣ ಭಾರತದಲ್ಲಿ ಹಾಗೂ ಉತ್ತರ ಭಾರತದಲ್ಲಿ ಯಾರೂ ಕೂಡ ಇರಲಿಲ್ಲ. ಅಷ್ಟು ವಿಶಾಲವಾದ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂಥ ಯಾವ ರಾಜಸಂತತಿಯೂ ಕೂಡ ಅಂದು ಭಾರತದಲ್ಲಿ ಇರಲಿಲ್ಲ. ರಾಷ್ಟ್ರಕೂಟರ ಸಾಮ್ರಾಜ್ಯವು ಉತ್ತರದಲ್ಲಿ ನರ್ಮದಾ ನದಿಯಿಂದ ದಕ್ಷಿಣದಲ್ಲಿ ಕಾವೇರಿ ನದಿಯವರೆಗೂ, ಪಶ್ಚಿಮದ ಅರಬ್ಬಿ ಸಮುದ್ರದಿಂದ ಪೂರ್ವದಲ್ಲಿ ವೆಂಗಿಯವರೆಗೂ ಸಹ ವ್ಯಾಪಿಸಿತ್ತು. ಮಾನ್ಯಖೇಟ ರಾಷ್ಟ್ರಕೂಟರ ರಾಜಧಾನಿಯಾಗಿತ್ತು. ಈ ವಿಶಾಲವಾದಂಥ ಸಾಮ್ರಾಜ್ಯಕ್ಕೆ ರಾಷ್ಟ್ರಕೂಟರು ಒಂದು ದಕ್ಷವಾದಂಥ ಆಡಳಿತ ವ್ಯವಸ್ಥೆಯನ್ನು ಒದಗಿಸಿಕೊಟ್ಟರು. ಪ್ರಾಚೀನ ಕಾಲದಲ್ಲಿ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಬೇರೆ ಅರಸರ ಕಾಲದಲ್ಲಿಯೂ ಕೂಡ ಅಂತಹ ಸಮರ್ಥ ಆಡಳಿತ ಸ್ಥಾಪನೆ ಆಗಿರಲಿಲ್ಲ ಎಂದು ಎಸ್ ಅಳ್ತೇಕರ್ ಎನ್ನುವಂಥ ಇತಿಹಾಸಕಾರರು, ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ. ರಾಷ್ಟ್ರಕೂಟರ ಆಡಳಿತದಲ್ಲಿ ಕೇಂದ್ರಾಡಳಿತ, ಪ್ರಾಂತ್ಯಾಡಳಿತ, ಗ್ರಾಮಾಡಳಿತ ಎನ್ನುವಂಥ 3 ಹಂತಗಳ ಆಡಳಿತ ವ್ಯವಸ್ಥೆ ಇತ್ತು. ಈಗ ಕೇಂದ್ರಾಡಳಿತ ವ್ಯವಸ್ಥೆಯನ್ನು ನೋಡಿಕೊಂಡು ಹೋಗೋಣ. ರಾಷ್ಟ್ರಕೂಟರು ಸನಾತನ ಹಿಂದೂ ಆಡಳಿತ ಪದ್ಧತಿಯನ್ನು ಮುಂದುವರಿಸಿದರು. ರಾಜಪ್ರಭುತ್ವ ರಾಷ್ಟ್ರಕೂಟರ ಕಾಲದಲ್ಲಿ ಮುಂದುವರಿಯಿತು. ಚಕ್ರವರ್ತಿಯೇ ಸಾಮ್ರಾಜ್ಯದ ಸರ್ವೋಚ್ಚ ಅಧಿಕಾರಿಯಾಗಿದ್ದನು. ಅವನ ಅಧಿಕಾರಕ್ಕೆ ಮಿತಿಯೇ ಇರಲಿಲ್ಲ. ಸಮಸ್ತ ರಾಜ್ಯದ ಆಗುಹೋಗುಗಳು ಅರಸನ ಇಚ್ಛೆಯಂತೆಯೇ ಜರುಗುತ್ತಿತ್ತು. ಇಷ್ಟಾದರೂ ಕೂಡ ಅರಸನು ನಿರಂಕುಶಮತಿಯಾಗಿರಲಿಲ್ಲ. ರಾಷ್ಟ್ರಕೂಟರು ಪ್ರಜಾಹಿತಕ್ಕೆ ಮನ್ನಣೆಯನ್ನು ನೀಡಿದವರಾಗಿದ್ದು ಪ್ರಜಾ ಕಲ್ಯಾಣ ತಮ್ಮ ಆದ್ಯ ಕರ್ತವ್ಯ ಎಂದು ಭಾವಿಸಿದ್ದರು. ಪರಂಪರಾಗತವಾಗಿ ಬಂದ ಧರ್ಮವನ್ನು ಹಾಗೂ ನೀತಿಶಾಸ್ತ್ರವನ್ನು ರಾಷ್ಟ್ರಕೂಟರು ಎಂದೂ ಸಹ ಕಡೆಗಣಿಸಿರಲಿಲ್ಲ. ಧಾರ್ಮಿಕ ವಿಧಿಗಳು, ಮಂತ್ರಾಲೋಚನಾ ಸಭೆ, ಸ್ವಯಂ ಆಡಳಿತ ಹೊಂದಿದ್ದಂತಹ ಸ್ಥಳೀಯ ಸಂಸ್ಥೆಗಳು ರಾಜನ ಅಧಿಕಾರವನ್ನು ನಿಯಂತ್ರಿಸುತ್ತಿದ್ದವು. ರಾಜನು ಆಡಳಿತದ ಪ್ರತಿಯೊಂದು ಸಮಸ್ಯೆಯನ್ನೂ ಕೂಡ ಮಂತ್ರಾಲೋಚನಾ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನವನ್ನು ಕೈಗೊಳ್ಳುತ್ತಿದ್ದನು. ಸಾಮಂತರು, ಸಚಿವರು, ಪುರೋಹಿತರು, ದಂಡನಾಯಕರು, ಭಂಡಾರಿ, ಯುವರಾಜರು ಈ ಮಂತ್ರಾಲೋಚನಾ ಸಭೆಯ ಸದಸ್ಯರಾಗಿದ್ದು ಅರಸನಿಗೆ ಆಡಳಿತದಲ್ಲಿ ಸಲಹೆ, ಸಹಾಯ, ಮಾರ್ಗದರ್ಶನವನ್ನು ಯಶಸ್ವಿಯಾಗಿ ನೀಡುತ್ತಿದ್ದರು. ಹಾಗೆ ರಾಜನು ಪ್ರಜೆಗಳ ಯೋಗಕ್ಷೇಮವನ್ನು ತಿಳಿದುಕೊಳ್ಳಲು ಆಗಾಗ ಪ್ರವಾಸವನ್ನು ಕೈಗೊಳ್ಳುತ್ತಿದ್ದನು. ರಾಜನ ಆಸ್ಥಾನವು ವರ್ಣಮಯವಾಗಿ ಶೃಂಗಾರಗೊಂಡಿತ್ತು. ಸಭಾಸದನದಲ್ಲಿ ರಾಜನು ಸಕಲ ಆಭರಣ ಭೂಷಿತನಾಗಿ ಪ್ರತಿನಿತ್ಯವೂ ಸಹ ಕಾಣಿಸಿಕೊಳ್ಳುತ್ತಿದ್ದನು. ಅರಸನಿಗೆ ಅವನದ್ದೇ ಆದ ಒಂದು ಅಂಗರಕ್ಷಕ ಪಡೆ ಇರುತ್ತಾ ಇತ್ತು. ಸಭಾಭವನದಲ್ಲಿ ಸಚಿವರು, ರಾಜತಾಂತ್ರಿಕರು, ದಂಡನಾಯಕರು, ಸಾಮಂತರು, ಯುವರಾಜ, ಪಂಡಿತರು, ಸಂಗೀತಗಾರರು
ಉಪಸ್ಥಿತರಿರುತ್ತಿದ್ದರು. ರಾಜಭವನದ ಹೊರಭಾಗದಲ್ಲಿ ಕಾವಲು ಪಡೆಗಳು ಕಾವಲು ಕಾಯುತ್ತಿದ್ದವು. ರಾಜತ್ವವು ವಂಶಪಾರಂಪರ್ಯವಾಗಿತ್ತು. ಸಾಮಾನ್ಯವಾಗಿ ಜ್ಯೇಷ್ಠ ಪುತ್ರನು ಉತ್ತರಾಧಿಕಾರಿಯಾಗುತ್ತಿದ್ದನು. ಆದರೂ ಕೂಡ ಕೆಲವೊಮ್ಮೆ ಸಾಮರ್ಥ್ಯವನ್ನು ಆಧರಿಸಿ ಅರಸನನ್ನು ಆಯ್ಕೆ ಮಾಡಲಾಗುತ್ತಿತ್ತು. ಉದಾಹರಣೆಗೆ, ಧ್ರುವನು 3ನೇ ಗೋವಿಂದನನ್ನು ತನ್ನ ಜ್ಯೇಷ್ಠ ಪುತ್ರನಲ್ಲದೆ ಇದ್ದರೂ ಕೂಡ ಆ ಗೋವಿಂದನ ಸಾಮರ್ಥ್ಯವನ್ನು ಪರಿಗಣಿಸಿ ತನ್ನ ಉತ್ತರಾಧಿಕಾರಿಯನ್ನಾಗಿ ನೇಮಿಸಿಕೊಂಡಿದ್ದನು. ರಾಜನಿಗೆ ಪುತ್ರ ಸಂತಾನ ಇಲ್ಲದಿದ್ದಾಗ ಅಥವಾ ಯುವರಾಜ ಇನ್ನೂ ಅಪ್ರಾಪ್ತ ವಯಸ್ಕನಾಗಿದ್ದಾಗ ರಾಜನ ಸಹೋದರನನ್ನು ಇಲ್ಲವೇ ದಾಯಾದಿಗಳನ್ನು ರಾಜ ಪ್ರತಿನಿಧಿಗಳಾಗಿ ನೇಮಕ ಮಾಡಿ ಆಡಳಿತವನ್ನು ಮುಂದುವರಿಸಲಾಗುತ್ತಿತ್ತು. ಇನ್ನು ಯುವರಾಜನ ಬಗ್ಗೆ ಮಾತನಾಡುವುದಾದರೆ, ರಾಜನು ಬದುಕಿದ್ದಾಗಲೇ ಸಿಂಹಾಸನಕ್ಕಾಗಿ ನಡೆಯುವ ಯಾದವೀ ಕಲಹಗಳನ್ನು ತಪ್ಪಿಸುವುದಕ್ಕಾಗಿ ಯುವರಾಜನನ್ನು ಆಯ್ಕೆ ಮಾಡಲಾಗುತ್ತಿತ್ತು. ಸಾಮಾನ್ಯವಾಗಿ ಅರಸನ ಹಿರಿಯ ಮಗನನ್ನು ಯುವರಾಜನನ್ನಾಗಿ ಅಥವಾ ಮುಂದಿನ ಅರಸನನ್ನಾಗಿ, ಭಾವಿ ರಾಜನನ್ನಾಗಿ ನೇಮಕ ಮಾಡಲಾಗುತ್ತಿತ್ತು. ಈ ಯುವರಾಜನಿಗೆ ಸೂಕ್ತ ಸಮಯದಲ್ಲಿ ಪಟ್ಟ ಕಟ್ಟಲಾಗುತ್ತಿತ್ತು. ಆಡಳಿತದ ಅನುಭವವನ್ನು ಪಡೆಯಲಿ ಎನ್ನುವ ಉದ್ದೇಶದಿಂದ ರಾಜನನ್ನು ಅಂದರೆ ಯುವರಾಜನನ್ನು ಪ್ರಾಂತ್ಯಗಳಲ್ಲಿ ರಾಜ್ಯಪಾಲನನ್ನಾಗಿ ಅಥವಾ ಮಹಾಮಂಡಲೇಶ್ವರ ಎನ್ನುವಂತಹ ಹುದ್ದೆಯಲ್ಲಿ ನೇಮಕ ಮಾಡಲಾಗುತ್ತಿತ್ತು. ಯುವರಾಜನು ರಾಜನೊಂದಿಗೆ ಯುದ್ಧ ಮತ್ತು ಆಡಳಿತದಲ್ಲಿ ಸಮಾನವಾಗಿ ಭಾಗವಹಿಸುತ್ತಿದ್ದನು. ರಾಜನು ರಾಜಧಾನಿಯಲ್ಲಿ ಇಲ್ಲದೇ ಇದ್ದಾಗ ಯುವರಾಜನು ರಾಜನ ಹಾಗೆ ಕರ್ತವ್ಯವನ್ನು ನಿರ್ವಹಿಸಬೇಕಿತ್ತು. ಈ ಯುವರಾಜನು ಅಮಾತ್ಯ ಪರಿಷತ್ತಿಗೆ ಸೇರಿದವನಾಗಿದ್ದರಿಂದ ಚಕ್ರವರ್ತಿಯ ವಿಶೇಷಾಧಿಕಾರಗಳನ್ನು ಕೂಡ ಪಡೆಯುತ್ತಿದ್ದ ಈ ಯುವರಾಜನಿಗೆ ರಾಜನೀತಿ, ಯುದ್ಧ ಮತ್ತು ಆಡಳಿತ ವ್ಯವಸ್ಥೆಯಲ್ಲಿ ವ್ಯವಸ್ಥಿತವಾದಂತಹ ಶಿಕ್ಷಣವನ್ನು ಕೊಡಲಾಗುತ್ತಿತ್ತು. ಕೆಲವು ಬಾರಿ ಯುವರಾಜನನ್ನು ಯುವರಾಜನೊಂದಿಗೆ ರಾಣಿಯರು ಕೂಡ ಆಡಳಿತದಲ್ಲಿ ಭಾಗವಹಿಸುತ್ತಿದ್ದರು. ಉದಾಹರಣೆಗೆ, ಅಮೋಘವರ್ಷನ ಮಗಳಾಗಿದ್ದ ಚಂದೋಬಲ್ಲಭೆಯು ಮಾಂಡಲೀಕನೊಬ್ಬನಿಗೆ ರಾಜಾಜ್ಞೆಯನ್ನು ನೀಡಿದ್ದಳು. ಹಾಗೆ ಧ್ರುವನ ರಾಣಿ ಶೀಲಮಹಾದೇವಿಯು ತನ್ನ ಪತಿಯೊಂದಿಗೆ ಸಮಾಲೋಚನೆ ಮಾಡಿ ಬ್ರಾಹ್ಮಣರಿಗೆ ಅಗ್ರಹಾರವನ್ನು ದಾನ ನೀಡಿದ್ದಳು. ಆಕೆಯನ್ನು ಶಾಸನಗಳು ಪರಮೇಶ್ವರಿ, ಪರಮ ಭಟ್ಟಾರಿಕೆ ಎಂದು ಕೀರ್ತಿಯನ್ನು ಗಳಿಸಿದ್ದಾವೆ. ಮುಂದೆ ಅರಸನಿಗೆ ಕೇಂದ್ರ ಸರ್ಕಾರದಲ್ಲಿ ಸಹಾಯಕವಾಗಿದ್ದ ಮಂತ್ರಿ ಪರಿಷತ್ತನ್ನು ಕುರಿತು ಮಾತನಾಡೋಣ. ರಾಜನಿಗೆ ಆಡಳಿತದಲ್ಲಿ ಸಲಹೆ, ಸಹಾಯ, ಮಾರ್ಗದರ್ಶನವನ್ನು ನೀಡುವ ಸಲುವಾಗಿ ಮಂತ್ರಿ ಪರಿಷತ್ ಇರುತ್ತಿತ್ತು. ಈ ಮಂತ್ರಿಗಳನ್ನು ಅಮಾತ್ಯರು ಎನ್ನುವ ಹೆಸರಿನಿಂದ ಕರೆಯಲಾಗುತ್ತಿತ್ತು. ರಾಷ್ಟ್ರಕೂಟರ ಕೇಂದ್ರ ಸರ್ಕಾರದಲ್ಲಿ ಇದ್ದಂತಹ ಪ್ರಸಿದ್ಧ ಮಂತ್ರಿಗಳೆಂದರೆ ಪ್ರಧಾನ ಅಮಾತ್ಯ ಅಥವಾ ಪ್ರಧಾನಮಂತ್ರಿ, ಮಹಾಸಂಧಿ ವಿಗ್ರಹಿ ಅಥವಾ ವಿದೇಶಾಂಗ ಮಂತ್ರಿ, ಧರ್ಮಾಧಿಪತಿ ಅಥವಾ ದಾನ ದತ್ತಿಗಳ ಮೇಲ್ವಿಚಾರಕ, ಸೇನಾಧಿಪತಿ ಅಥವಾ ದಂಡನಾಯಕ, ಯುವರಾಜ ಪಟ್ಟದ ರಾಜಕುಮಾರ, ಪುರೋಹಿತ ಅಥವಾ ರಾಜಗುರು, ಕೋಶಾಧಿಪತಿ ಅಥವಾ ಭಂಡಾರಿ, ದೂತ, ರಾಯಭಾರಿ, ನ್ಯಾಯಾಧೀಶ, ನ್ಯಾಯಾಂಗ ಇಲಾಖೆಯ ಮುಖ್ಯಸ್ಥ ಇತ್ಯಾದಿಯಾಗಿದ್ದಂತಹ ಅಧಿಕಾರಿಗಳು, ಮಂತ್ರಿಗಳು ಕೇಂದ್ರ ಸರ್ಕಾರದಲ್ಲಿ ಇದ್ದರು. ರಾಜನು ಮಂತ್ರಾಲೋಚನಾ ಸಭೆಯಲ್ಲಿ ಆಡಳಿತಕ್ಕೆ ಸಂಬಂಧಿತ ವಿಷಯಗಳನ್ನು ಚರ್ಚಿಸಿ ಒಮ್ಮತದ ತೀರ್ಮಾನಕ್ಕೆ ಬರುತ್ತಿದ್ದನು. ಮಂತ್ರಿ ಪದವಿಯು ಆನುವಂಶಿಕವಾಗಿತ್ತು. ರಾಷ್ಟ್ರಕೂಟರ ಕಾಲದಲ್ಲಿ ಸಾಮಂತ ರಾಜರೊಳಗೆ ಸಮರ್ಥರಾದವರು ಇದ್ದರೆ ಅವರನ್ನೂ ಕೂಡ ಅಮಾತ್ಯ ಪದವಿಗೆ ನೇಮಕ ಮಾಡಲಾಗ್ತಾ ಇತ್ತು ರಾಷ್ಟ್ರಕೂಟರ ಕಾಲದಲ್ಲಿ. ಹಾಗೆ ರಾಷ್ಟ್ರಕೂಟರ ಕಾಲದಲ್ಲಿ ದಿನನಿತ್ಯದ ಚಟುವಟಿಕೆಗಳನ್ನು ನೋಡಿಕೊಳ್ಳುವ ಸಲುವಾಗಿ ಕಾರ್ಯಾಲಯ ಅಥವಾ ಕಚೇರಿಯನ್ನು ರೂಪಿಸಲಾಗಿತ್ತು. ಆಡಳಿತದ ಪ್ರತಿಯೊಂದು ವಿಭಾಗಕ್ಕೂ ಕೂಡ ಒಬ್ಬೊಬ್ಬ ಅಧ್ಯಕ್ಷ ಹಾಗೂ ಇತರೆ ಅಧಿಕಾರಿಗಳು ಇದ್ದರು. ರಾಜ್ಯಭಾರ ಸಂಬಂಧವಾದ ಮಹತ್ವದ ದಾಖಲೆಗಳು ಲೇಖನಾಧ್ಯಕ್ಷನ ವಶದಲ್ಲಿದ್ದುವು. ರಾಜನ ಅಧಿಕಾರಿ ವರ್ಗದಲ್ಲಿ ಲೇಖಕ, ಧೂತ,
ಯುಕ್ತ, ಆಯುಕ್ತ, ಮಾನವರ್ಗಡೆ, ಶ್ರೀಕರಣಾಧಿಕಾರಿ, ಅಕ್ಷಪಟಲಾಧ್ಯಕ್ಷ ಮುಂತಾದಂತಹ ಅಧಿಕಾರಿಗಳು ಇದ್ದು ಇವರು ಈ ಕಾರ್ಯಾಲಯ ಅಥವಾ ಕಚೇರಿಯ ಕೆಲಸ ಕಾರ್ಯಗಳನ್ನು ನಿಭಾಯಿಸುತ್ತಿದ್ದರು. ಇನ್ನು ಸಾಮಂತರ ಬಗ್ಗೆ ಮಾತನಾಡುವುದಾದರೆ, ರಾಷ್ಟ್ರಕೂಟ ಸಾಮ್ರಾಜ್ಯವು ಹಲವಾರು ಸಾಮಂತರಿಂದ ಕೂಡಿದಂತಹ ವಿಶಾಲವಾದ ಸಾಮ್ರಾಜ್ಯವಾಗಿತ್ತು. ಸಾಮಂತರು ಚಕ್ರವರ್ತಿಯ ನಿಯಂತ್ರಣದಲ್ಲಿ ಇದ್ದು ಸಣ್ಣ ಪುಟ್ಟ ರಾಜ್ಯಗಳನ್ನು ಸ್ವತಂತ್ರವಾಗಿ ಆಳುತ್ತಿದ್ದರು. ಆಂತರಿಕ ಆಡಳಿತದಲ್ಲಿ ಈ ಸಾಮಂತರು ಸಂಪೂರ್ಣವಾದ ಸ್ವಾತಂತ್ರ್ಯವನ್ನು ಹೊಂದಿದ್ದರು. ಹಾಗೆಯೇ ಸಾಮಂತರು ತಮ್ಮದೇ ಆದಂತಹ ಅಧಿಕಾರಿ ವರ್ಗವನ್ನು ಕೂಡ ಹೊಂದಿದ್ದು ಪ್ರಾಂತ್ಯಗಳಲ್ಲಿ ಯಶಸ್ವಿಯಾದ ಆಡಳಿತವನ್ನು ನಡೆಸಿಕೊಂಡು ಹೋಗ್ತಾ ಇದ್ದರು. ಸಾಮಂತರು ರಾಷ್ಟ್ರಕೂಟ ಅರಸರಿಗೆ ವಾರ್ಷಿಕ ಕಪ್ಪ ಕಾಣಿಕೆಗಳನ್ನು ತಪ್ಪದೆಯೇ ಸಲ್ಲಿಸುತ್ತಿದ್ದರು. ಕೇಂದ್ರದಿಂದ ಕರೆ ಬಂದಾಗ ಆಸ್ಥಾನಕ್ಕೆ ಭೇಟಿಯನ್ನು ನೀಡುತ್ತಿದ್ದರು. ಯುದ್ಧ ಕಾಲದಲ್ಲಿ ಸೈನ್ಯವನ್ನು ಕೇಂದ್ರಕ್ಕೆ ಪೂರೈಸುತ್ತಿದ್ದರು ಈ ಸಾಮಂತರು. ಕೆಲವು ಸಾಮಂತರು ಸ್ವತಂತ್ರ ಪ್ರವೃತ್ತಿಯನ್ನು ತಾಳಿ ಬಂಡಾಯವನ್ನು ಕೂಡ ಆರಂಭ ಮಾಡ್ತಾ ಇದ್ರು. ಅಂತಹ ಬಂಡಾಯಗಳನ್ನು ರಾಷ್ಟ್ರಕೂಟ ಚಕ್ರವರ್ತಿಗಳು ಸಮರ್ಥವಾಗಿ ಅಡಗಿಸುತ್ತಿದ್ದರು ಎಂದು ತಿಳಿಯುತ್ತದೆ. ಹಾಗೆ ಈ ಮಾಂಡಲಿಕರ ಬಗ್ಗೆ ಮಾತನಾಡುವುದಾದರೆ, ಕೇಂದ್ರ ಪ್ರಭುತ್ವದ ನೇರವಾದ ಹತೋಟಿಗೆ ಒಳಪಟ್ಟಿದ್ದ ಉನ್ನತ ಪ್ರಾಂತ್ಯಗಳ ಆಡಳಿತಾಧಿಕಾರಿಗಳೇ ಮಾಂಡಲಿಕರಾಗಿದ್ದರು. ಈ ಮಾಂಡಲಿಕರು ತಮ್ಮ ತಮ್ಮ ಪ್ರದೇಶಗಳ ಹಣಕಾಸಿನ ವ್ಯವಸ್ಥೆಯ ನಿರ್ವಹಣೆ, ಅಭಿವೃದ್ಧಿ ಕಾರ್ಯಗಳು, ಪೌರ ರಕ್ಷಣೆ, ಸೈನಿಕ ಅಧಿಕಾರಿಗಳನ್ನು ನೋಡಿಕೊಳ್ಳುತ್ತಿದ್ದರು. ಕೇಂದ್ರದ ಆಜ್ಞೆಯ ಅನುಸಾರವಾಗಿ ತೆರಿಗೆಗಳನ್ನು ಹೇರಿ ಅವನ್ನು ಸಂಗ್ರಹಿಸುವುದು, ರಾಜನಿಗಾಗಿ ಸೈನ್ಯವನ್ನು ಸಿದ್ಧಪಡಿಸುವುದು ಈ ಮಾಂಡಲಿಕರ ಆದ್ಯ ಕರ್ತವ್ಯಗಳಾಗಿದ್ದುವು. ಮಾಂಡಲಿಕರು ಮಹಾಮಂಡಲೇಶ್ವರರ ಹಾಗೆ ಸ್ವತಂತ್ರ ಆದೇಶವನ್ನು ಹೊರಡಿಸುವಂತಹ ಅಧಿಕಾರವನ್ನು ಪಡೆದಿರಲಿಲ್ಲ. ಸಾಮಾನ್ಯವಾಗಿ ಯುವರಾಜರನ್ನು ಮಹಾಮಂಡಲೇಶ್ವರನಾಗಿ ನೇಮಕ ಮಾಡಲಾಗ್ತಾ ಇತ್ತು. ಇನ್ನು ರಾಷ್ಟ್ರಕೂಟರ ಕಾಲದ ಸೇನಾಡಳಿತ ವ್ಯವಸ್ಥೆಯನ್ನು ನೋಡುವುದಾದರೆ, ರಾಷ್ಟ್ರಕೂಟರು ತಮ್ಮ ವಿಶಾಲವಾದ ಸಾಮ್ರಾಜ್ಯದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು ಹಾಗೂ ಪರರಾಜ್ಯಗಳ ಆಕ್ರಮಣವನ್ನು ಎದುರಿಸಲು ಸ್ಥಿರವಾದ ಸೈನ್ಯವನ್ನು ತಮ್ಮ ಕೇಂದ್ರದಲ್ಲಿ ಇಟ್ಟುಕೊಂಡಿದ್ದರು. ಈ ಸ್ಥಿರವಾದ ಸೈನ್ಯವು ಶಿಸ್ತು ಮತ್ತು ದಕ್ಷತೆಗೆ ಹೆಸರುವಾಸಿಯಾಗಿತ್ತು. ಉತ್ತರದ ಗೂರ್ಜರರು, ಪಾರಮಾರರು ಮತ್ತು ಪ್ರತಿಹಾರರ ಮೇಲೆ ರಾಷ್ಟ್ರಕೂಟರು ಸಾಧಿಸಿದಂಥ ದಿಗ್ವಿಜಯಗಳು ರಾಷ್ಟ್ರಕೂಟರ ಸೇನೆಯ ಪ್ರತಿಭೆಗೆ, ಅವರ ಸೈನ್ಯದ ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿ ನಿಂತಿವೆ. ರಾಷ್ಟ್ರಕೂಟರ ಸೈನ್ಯವು ಕಾಲ್ದಳ, ಅಶ್ವಪಡೆ, ಗಜಪಡೆ ಮತ್ತು ರಥಪಡೆಗಳಿಂದ ಕೂಡಿತ್ತು. ಪ್ರತಿಯೊಂದು ವಿಭಾಗಕ್ಕೂ ಕೂಡ ಒಬ್ಬೊಬ್ಬ ದಂಡನಾಯಕ ಇರುತ್ತಿದ್ದನು. ಆ ದಂಡನಾಯಕನನ್ನು ಸೇನಾಧಿಪತಿ ಎಂದು ಕರೆಯಲಾಗುತ್ತಿತ್ತು. ಸ್ವತಃ ರಾಜರೇ ಯುದ್ಧದಲ್ಲಿ ಸೈನ್ಯವನ್ನು ಮುಂದೆ ನಡೆಸಿಕೊಂಡು ಹೋಗುತ್ತಿದ್ದರು. ಯುದ್ಧದಲ್ಲಿ ಸೋತಂತಹ ರಾಜರನ್ನು ಕೊಲ್ಲುವುದಾಗಲಿ ಅಥವಾ ಅವರನ್ನು ಪದಚ್ಯುತಗೊಳಿಸುವುದಾಗಲಿ ಅಥವಾ ಸೋತಂತಹ ರಾಜರ ರಾಜ್ಯವನ್ನು ಆಕ್ರಮಿಸುವುದಾಗಲಿ ಮಾಡುತ್ತಿರಲಿಲ್ಲ. ಉದಾಹರಣೆಗೆ, ಗಂಗರು ಮತ್ತು ಪಲ್ಲವರನ್ನು ರಾಷ್ಟ್ರಕೂಟರು ಸೋಲಿಸಿದರೂ ಕೂಡ ಅವರ ರಾಜ್ಯಗಳನ್ನು ರಾಷ್ಟ್ರಕೂಟರು ಆಕ್ರಮಿಸಲಿಲ್ಲ. ಬದಲಾಗಿ ಸೋತ ರಾಜರಿಂದ ಕಪ್ಪ ಕಾಣಿಕೆಗಳನ್ನು ಪಡೆದು ಅವರ ರಾಜ್ಯಗಳನ್ನು ಅವರಿಗೆ ಹಿಂತಿರುಗಿಸುತ್ತಿದ್ದರು. ಯುದ್ಧ ಕಾಲದಲ್ಲಿ ಸಾಮಂತರು ಸೈನ್ಯವನ್ನು ಕೇಂದ್ರಕ್ಕೆ ಪೂರೈಸುತ್ತಿದ್ದರು. ರಾಷ್ಟ್ರಕೂಟ ಸೈನ್ಯದ ಧೈರ್ಯ ಮತ್ತು ಸಾಹಸಗಳನ್ನು ಅವರ ಕವಿ ರಾಜಶೇಖರ ಮತ್ತು ಅರಬ್ ಲೇಖಕ ಅಲ್ಮಸೂದಿ ವಿವರವಾಗಿ ವರ್ಣಿಸಿದ್ದಾರೆ. ಇನ್ನು ರಾಷ್ಟ್ರಕೂಟರ ಪ್ರಾಂತೀಯ ಆಡಳಿತ ವ್ಯವಸ್ಥೆಯನ್ನು ನೋಡುವುದಾದರೆ, ಪ್ರಾಂತ್ಯವನ್ನು ರಾಷ್ಟ್ರ ಎನ್ನುವ ಹೆಸರಿನ ಕರೀತಾ ಇದ್ರು. ಆಡಳಿತದ ಅನುಕೂಲಕ್ಕಾಗಿ ಸಾಮ್ರಾಜ್ಯವನ್ನು ಹಲವಾರು ರಾಷ್ಟ್ರಗಳನ್ನಾಗಿ ಅಥವಾ ಹಲವಾರು ಪ್ರಾಂತ್ಯಗಳನ್ನಾಗಿ ವಿಭಾಗಿಸಲಾಗಿತ್ತು. ರಾಷ್ಟ್ರವನ್ನು ಮಂಡಲ ಅಥವಾ ಪ್ರಾಂತ್ಯ ಎಂದೂ ಕೂಡ ಕರೀತಾ ಇದ್ರು. ರಾಷ್ಟ್ರಪತಿ ರಾಷ್ಟ್ರದ ಆಡಳಿತಾಧಿಕಾರಿಯಾಗಿದ್ದನು. ಮಹಾಮಂಡಲೇಶ್ವರ ರಾಜ್ಯಪಾಲ, ಪ್ರಾಂತ್ಯಾಧಿಪತಿ ಅವನಿಗೆ ಇದ್ದಂತಹ ಬೇರೆ ಬೇರೆ ಹೆಸರುಗಳಾಗಿದ್ದುವು. ಸಾಮಾನ್ಯವಾಗಿ ಯುವರಾಜನನ್ನೋ ರಾಜನ ಆಪ್ತ ಸಂಬಂಧಿಕರನ್ನೋ ಪ್ರಾಂತ್ಯಗಳ
ರಾಜ್ಯಪಾಲರನ್ನಾಗಿ ನೇಮಕ ಮಾಡಲಾಗ್ತಾ ಇತ್ತು. ಪ್ರಾಂತ್ಯಗಳಲ್ಲಿ ಕಾನೂನು ಮತ್ತು ಶಾಂತಿಯ ಪರಿಪಾಲನೆ, ನ್ಯಾಯದಾನ, ರಾಜನಿಗೆ ಸೈನ್ಯವನ್ನು ಸಿದ್ಧಪಡಿಸುವುದು, ಕೇಂದ್ರಕ್ಕೆ ಸಲ್ಲಬೇಕಾದ ತೆರಿಗೆಯನ್ನು ಸಂಗ್ರಹಿಸುವುದು ಈ ಪ್ರಾಂತ್ಯಾಧಿಕಾರಿಗಳ ಮುಖ್ಯವಾದಂತಹ ಕರ್ತವ್ಯಗಳಾಗಿದ್ದವು. ರಾಷ್ಟ್ರಕೂಟರ ಸಾಮ್ರಾಜ್ಯದಲ್ಲಿ ಲಾಟ, ಆಂಧ್ರ, ನೊಳಂಬವಾಡಿ 32,000, ಬನವಾಸಿ 12,000, ಹಲಸಿಗೆ 1,200, ಕರ್ಹಾಡ 4,000, ಲಕ್ಕುಂಡಿ 3,000, ಕುಂದೂರು 500, ಪುಲಿಗೆರೆ 300 ಮುಂತಾದಂತಹ ಪ್ರಾಂತ್ಯಗಳು ಇದ್ದದ್ದು ಕಂಡುಬರುತ್ತದೆ. ಇನ್ನು ವಿಷಯಗಳ ಬಗ್ಗೆ ಮಾತನಾಡುವುದಾದರೆ, ರಾಷ್ಟ್ರಗಳನ್ನು ಹಲವಾರು ವಿಷಯಗಳನ್ನಾಗಿ ಅಥವಾ ಜಿಲ್ಲೆಗಳನ್ನಾಗಿ ವಿಭಾಗಿಸಲಾಗಿತ್ತು. ವಿಷಯಪತಿ ಎನ್ನುವ ಅಧಿಕಾರಿಯು ಈ ವಿಷಯಗಳ ಆಡಳಿತಾಧಿಕಾರಿಯಾಗಿದ್ದನು. ವಿಷಯಪತಿಯು ರಾಜ್ಯಪಾಲರ ಕಾರ್ಯಭಾರಗಳನ್ನು ನಿರ್ವಹಿಸುತ್ತಿದ್ದನು. ನಾಡಗಳ ಆಡಳಿತವು ನಾಡಗೌಡನಿಗೆ ಸೇರಿತ್ತು. ಹಾಗೆ ವಿಷಯಕ್ಕಿಂತ ಕಿರಿದಾದಂಥ ಒಂದು ಆಡಳಿತ ವ್ಯವಸ್ಥೆ ಭುಕ್ತಿ ಎಂಬುದಾಗಿತ್ತು. ವಿಷಯಕ್ಕಿಂತ ಚಿಕ್ಕದಾದ ಆಡಳಿತ ಘಟಕ ಭುಕ್ತಿ ಅಥವಾ ತಾಲೂಕು. ಹಲವಾರು ಹಳ್ಳಿಗಳನ್ನು ಒಳಗೊಂಡಂತಹ ಸಮುದಾಯಕ್ಕೆ ಭುಕ್ತಿ ಎಂದು ಹೆಸರು. ಅದು ಸುಮಾರು 70ರಿಂದ 100 ಗ್ರಾಮಗಳನ್ನು ಒಳಗೊಂಡಿರುತ್ತಿತ್ತು. ಭೋಗಿಕ ಅಥವಾ ಭೋಗಪತಿ ಈ ಭುಕ್ತಿಯ ಆಡಳಿತಾಧಿಕಾರಿಯಾಗಿದ್ದನು. ಭುಕ್ತಿಗೆ ಕನ್ನಡ ಶಾಸನಗಳಲ್ಲಿ ನಾಡು ಎಂಬ ಪದ ಬಳಕೆಯಾಗಿದೆ. ಕಾಲಕ್ರಮೇಣ ಭುಕ್ತಿ ಪದದ ಬಳಕೆ ತಪ್ಪಿ ಹೋಗಿ ನಾಡು ಎಂಬ ಪದವೇ ಹೆಚ್ಚು ಜನಪ್ರಿಯವಾಯಿತು. ಭುಕ್ತಿಗಳನ್ನು ಮುಂದೆ ಅನೇಕ ಗ್ರಾಮಗಳಾಗಿ ವಿಭಾಗಿಸಲಾಗಿತ್ತು. ಈಗ ನಗರಾಡಳಿತ ವ್ಯವಸ್ಥೆಯನ್ನು ನೋಡೋಣ. ನಗರಾಡಳಿತವು ಪುರಪತಿ ಅಥವಾ ನಗರಪತಿ ಅಥವಾ ಪಟ್ಟಣ ಸ್ವಾಮಿಗೆ ಸೇರಿದುದಾಗಿತ್ತು. ಅವನ ನೆರವಿಗೆ ನಗರಸಭೆ ಇರುತ್ತಿತ್ತು. ಅದರ ಸದಸ್ಯರನ್ನು ಮಹಾಜನರು ಎಂದು ಕರೆಯುತ್ತಿದ್ದರು. ನಗರಸಭೆಯು ಹೆಚ್ಚಾಗಿ ವಣಿಕ ಸಮಾಜ ಹಾಗೂ ವೃತ್ತಿ ಸಂಸ್ಥೆಗಳ ಪ್ರತಿನಿಧಿಗಳಿಂದ ಕೂಡಿರುತ್ತಿತ್ತು. ನಗರಗಳಲ್ಲಿ ದಂಡಪಾಲನೆ, ನ್ಯಾಯ ಪರಿಪಾಲನೆ, ದೇವಾಲಯಗಳು, ಶಾಲೆಗಳನ್ನು ನಡೆಸುವಂಥದ್ದು, ಧರ್ಮಪೀಠಗಳ ರಚನೆ, ತೆರಿಗೆಗಳನ್ನು ಸಂಗ್ರಹಿಸುವುದು ಮುಂತಾದವು ಈ ನಗರಸಭೆಗಳ ಕಾರ್ಯಗಳಾಗಿದ್ದವು. ಹಾಗೆ ಅಗ್ರಹಾರಗಳ ಆಡಳಿತ. ವಿದ್ಯಾದಾನಕ್ಕೆಂದು ಬ್ರಾಹ್ಮಣರಿಗೆ ದತ್ತಿಯಾಗಿ ಅಥವಾ ಉಂಬಳಿಯಾಗಿ ಬಿಟ್ಟುಕೊಟ್ಟ ಊರುಗಳೇ ಅಗ್ರಹಾರಗಳು. ಅಗ್ರಹಾರಗಳ ಆಡಳಿತವು ಅಲ್ಲಿನ ಮಹಾಜನರಿಗೆ ಸೇರಿದುದಾಗಿತ್ತು. ಅಗ್ರಹಾರದ ಅಧ್ಯಕ್ಷನನ್ನು ಊರೊಡೆಯ ಎಂದು ಕರೆಯಲಾಗುತ್ತಿತ್ತು. ವಿದ್ಯಾದಾನ, ಪೂಜಾ ಕಾರ್ಯ, ದೇವಾಲಯಗಳ ಆಡಳಿತ, ಧರ್ಮಪಾಲನೆ, ನ್ಯಾಯಪಾಲನೆ ಇತ್ಯಾದಿಗಳು ಈ ಮಹಾಜನರ ಕರ್ತವ್ಯಗಳಾಗಿದ್ದುವು. ಅಗ್ರಹಾರದ ಸಮಸ್ತ ಹುಟ್ಟುವಳಿಯು ಅಲ್ಲಿನ ಬ್ರಾಹ್ಮಣರಿಗೆ ಸೇರಿದುದಾಗಿತ್ತು. ಅಗ್ರಹಾರದ ಭೂಮಿಗೆ ತೆರಿಗೆಯನ್ನು ವಿಧಿಸುತ್ತಿರಲಿಲ್ಲ. ಸೈನ್ಯವಾಗಲಿ ಸರ್ಕಾರಿ ಅಧಿಕಾರಿಗಳಾಗಲಿ ಈ ಅಗ್ರಹಾರಗಳನ್ನು ಪ್ರವೇಶಿಸುವಂತೆ ಇರಲಿಲ್ಲ. ಇನ್ನು ಗ್ರಾಮಾಡಳಿತವನ್ನು ನೋಡುವುದಾದರೆ, ಗ್ರಾಮವು ಆಡಳಿತದ ಪ್ರಾಥಮಿಕ ಘಟಕವಾಗಿತ್ತು. ಗಾವುಂಡ ಗ್ರಾಮಾಡಳಿತದ ಮುಖ್ಯ ಅಧಿಕಾರಿಯಾಗಿದ್ದನು. ಗ್ರಾಮದ ರಕ್ಷಣೆ, ನ್ಯಾಯಪಾಲನೆ, ತೆರಿಗೆ ಸಂಗ್ರಹಣೆ, ದೇವಾಲಯ, ಕೆರೆ, ಕಟ್ಟೆ ದುರಸ್ತಿ ಮುಂತಾದವು ಈ ಗಾವುಂಡನ ಕರ್ತವ್ಯಗಳಾಗಿದ್ದವು. ಗಾವುಂಡನಿಗೆ ಪಟೇಲ, ಹೆಗ್ಗಡೆ, ಕುಲಕರ್ಣಿ ಎನ್ನುವಂಥ ಬೇರೆ ಬೇರೆ ಹೆಸರುಗಳಿದ್ದು ಬೇರೆ ಬೇರೆಯವರು ಸಹಾಯವನ್ನು ಕೂಡ ಅವನಿಗೆ ಮಾಡ್ತಾ ಇದ್ದರು. ಗಾವುಂಡನ ಹುದ್ದೆಯು ಆನುವಂಶಿಕವಾಗಿತ್ತು. ಅವರಿಗೆ ತೆರಿಗೆ ರಹಿತ ಭೂಮಿ ಮತ್ತು ಸಂಗ್ರಹಿಸಿದ ತೆರಿಗೆಯಲ್ಲಿ ಒಂದು ಪಾಲು ದೊರೆಯುತ್ತಿತ್ತು. ಗಾವುಂಡನ ಕೈ ಕೆಳಗೆ ಸೇನಾಬೋವ ಎಂಬ ಅಧಿಕಾರಿ ಇರುತ್ತಿದ್ದನು. ಅವನು ಗ್ರಾಮದ ಹಣಕಾಸಿನ ವ್ಯವಹಾರಗಳನ್ನು ಬರೆದಿಡುವ ಜವಾಬ್ದಾರಿಯನ್ನು ಹೊಂದಿದ್ದನು. ಇದೂ ಕೂಡ ಆನುವಂಶಿಕ ಹುದ್ದೆಯಾಗಿ ಮಾರ್ಪಟ್ಟಿತ್ತು ರಾಷ್ಟ್ರಕೂಟರ ಕಾಲದಲ್ಲಿ. ಇನ್ನು ಗ್ರಾಮ ಸಭೆಗಳನ್ನು ನೋಡುವುದಾದರೆ, ಪ್ರತಿಯೊಂದು ಗ್ರಾಮವೂ ಕೂಡ ಗ್ರಾಮ ಸಭೆಯನ್ನು ಹೊಂದಿತ್ತು. ಗ್ರಾಮ ಸಭೆಗಳು ಇವತ್ತಿನ ಪಂಚಾಯಿತಿಗಳಂತೆ ಕಾರ್ಯನಿರ್ವಹಿಸುತ್ತಿದ್ದುವು. ಗ್ರಾಮ ಸಭೆಯ ಸದಸ್ಯರನ್ನು ಚುನಾಯಿಸುತ್ತಿರಲಿಲ್ಲ. ವಯೋವೃದ್ಧರನ್ನು, ಅನುಭವಿಗಳನ್ನು ಸದಸ್ಯರನ್ನಾಗಿ ಆರಿಸಲಾಗುತ್ತಿತ್ತು.
ಗಾವುಂಡನೇ ಗ್ರಾಮಸಭೆಯ ಚುನಾಯಿತ ಅಧ್ಯಕ್ಷನಾಗಿದ್ದು ಊರೊಡೆಯ ಎಂದು ಕರೆಯಿಸಿಕೊಳ್ಳುತ್ತಿದ್ದನು. ತೆರಿಗೆ ಸಂಗ್ರಹಣೆ, ನ್ಯಾಯದಾನ, ದೇವಾಲಯ, ಕೆರೆ, ಕಟ್ಟೆ, ರಸ್ತೆ ದುರಸ್ತಿ, ನೀರಾವರಿ ವ್ಯವಸ್ಥೆಯಂತಹ ಉಪಯುಕ್ತವಾದಂಥ ಕಾರ್ಯಗಳಲ್ಲಿ ಈ ಗ್ರಾಮಸಭೆಗಳು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ವು. ಒಟ್ಟಾರೆ ಗ್ರಾಮಗಳು ಸ್ವಯಂ ಆಡಳಿತವನ್ನು ಹೊಂದಿದ್ದು ಒಂದು ಪುಟ್ಟ ಗಣರಾಜ್ಯಗಳ ಹಾಗೆ ಕೆಲಸವನ್ನು ನಿರ್ವಹಿಸುತ್ತಿದ್ದವು ಗ್ರಾಮಸಭೆಗಳು ರಾಷ್ಟ್ರಕೂಟರ ಕಾಲದಲ್ಲಿ. ಇನ್ನು ರಾಷ್ಟ್ರಕೂಟರ ಕಾಲದ ಆರ್ಥಿಕ ವ್ಯವಸ್ಥೆ. ರಾಷ್ಟ್ರಕೂಟರ ಕಾಲದಲ್ಲಿ ಕೃಷಿಯು ಪ್ರಧಾನ ಕಸುಬಾಗಿತ್ತು. ಜೊತೆಗೆ ಪಶುಪಾಲನೆ, ಗೃಹ ಕೈಗಾರಿಕೆಗಳು, ವ್ಯಾಪಾರ ವಹಿವಾಟುಗಳು ಬಿರುಸಾಗಿ ಜರುಗಿ ಆರ್ಥಿಕ ವ್ಯವಸ್ಥೆಯನ್ನು ಉತ್ತಮಗೊಳಿಸಿದ್ದವು. ಭೂಕಂದಾಯ ರಾಜ್ಯದ ಪ್ರಮುಖ ಆದಾಯದ ಮೂಲವಾಗಿದ್ದು ಅದು ಒಟ್ಟು ಉತ್ಪನ್ನದ 1/6 ಭಾಗ ಆಗಿತ್ತು. ಭೂಕಂದಾಯವನ್ನು ಧಾನ್ಯದ ರೂಪದಲ್ಲಿ ಸಂಗ್ರಹಿಸಲಾಗುತ್ತಿತ್ತು. ತೆರಿಗೆಯ ಪ್ರಮಾಣ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆಯಾಗಿರುತ್ತಾ ಇತ್ತು. ನಿಯಮಿತ ಭೂಮಾಪನ ಪದ್ಧತಿ ರಾಷ್ಟ್ರಕೂಟರ ಕಾಲದಲ್ಲಿ ಜಾರಿಯಲ್ಲಿತ್ತು. ತೆರಿಗೆಯನ್ನು ಸಂಗ್ರಹಿಸಲು ನಿಯುಕ್ತವಾದ ಅನೇಕ ಅಧಿಕಾರಿಗಳು ಇದ್ದರು. ದೇವಾಲಯಗಳಿಗೆ, ಬ್ರಾಹ್ಮಣರಿಗೆ ಉಂಬಳಿಯಾಗಿ ನೀಡಿದಂತಹ ಭೂಮಿಯ ಮೇಲೆ ತೆರಿಗೆಯನ್ನು ವಿಧಿಸುವ ಹಾಗೆ ಇರಲಿಲ್ಲ. ಹಾಗೆ ರಾಷ್ಟ್ರಕೂಟರ ಕಾಲದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳನ್ನು ಮುದ್ರಿಸಿ ಚಲಾವಣೆಗೆ ತರಲಾಗಿತ್ತು. ಸುವರ್ಣ, ಹೊನ್ನು, ಪಣ, ದ್ರಾಮು ಮುಂತಾದವು ಆ ಕಾಲದ ಪ್ರಸಿದ್ಧ ನಾಣ್ಯಗಳಾಗಿ ಮಾರ್ಪಟ್ಟಿದ್ದುವು. ಇನ್ನು ರಾಷ್ಟ್ರಕೂಟರ ಕಾಲದ ಸಾಮಾಜಿಕ ವ್ಯವಸ್ಥೆಯನ್ನು ನೋಡುವುದಾದರೆ ರಾಷ್ಟ್ರಕೂಟರ ಕಾಲದಲ್ಲಿ ವರ್ಣ ಪದ್ಧತಿಯು ಮುಂದುವರಿಯಿತು. ಬ್ರಾಹ್ಮಣರು ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿದ್ದರು. ಅವರಿಗೆ ಗಲ್ಲು ಶಿಕ್ಷೆಯನ್ನು ನೀಡುತ್ತಿರಲಿಲ್ಲ. ಕ್ಷತ್ರಿಯರಲ್ಲಿ ಸತ್ ಕ್ಷತ್ರಿಯ ಮತ್ತು ಸಾಮಾನ್ಯ ಕ್ಷತ್ರಿಯ ಎನ್ನುವಂಥ 2 ಗುಂಪುಗಳು ಇದ್ವು. ಸಮಾಜದಲ್ಲಿ ಅಂತರ್ಜಾತೀಯ ವಿವಾಹ, ವಿಧವಾ ವಿವಾಹ, ಸತಿ ಸಹಗಮನ ಪದ್ಧತಿಗಳು ಇರಲಿಲ್ಲ. ಅವಿಭಕ್ತ ಕುಟುಂಬ ಪದ್ಧತಿ, ಜಾತಿ ಪದ್ಧತಿ, ಅಸ್ಪೃಶ್ಯತೆ, ಏಕಪತ್ನಿತ್ವ ಪದ್ಧತಿಗಳು ರೂಢಿಯಲ್ಲಿ ಇದ್ದವು. ಶೂದ್ರರ ಸ್ಥಿತಿ ಸ್ವಲ್ಪ ಸುಧಾರಿಸಿತ್ತು. ಅವರಿಗೆ ಸೈನಿಕ ಮತ್ತು ಇತರೆ ವೃತ್ತಿನಿರತ ಹುದ್ದೆಗಳು ರಾಷ್ಟ್ರಕೂಟರ ಕಾಲದಲ್ಲಿ ಲಭ್ಯವಾಗುತ್ತಿದ್ದುವು. ಸಮಾಜವು ಪಿತೃಪ್ರಧಾನವಾಗಿದ್ದರೂ ಕೂಡ ಸ್ತ್ರೀಯರಿಗೆ ಸಮಾಜದಲ್ಲಿ ಉನ್ನತವಾದ ಸ್ಥಾನಮಾನಗಳು ಸಿಗ್ತಾ ಇದ್ದುವು. ಸ್ತ್ರೀಯರು ರವಿಕೆ ಮತ್ತು ಸೀರೆಯನ್ನು ಉಟ್ಟುಕೊಳ್ಳುತ್ತಾ ಇದ್ದರು. ಹೆಣ್ಣು ಸಂತಾನವನ್ನು ಆ ಕಾಲದಲ್ಲಿ ಸ್ವಲ್ಪ ಕೀಳವಾಗಿ ಕಾಣಲಾಗುತ್ತಿತ್ತು ಎಂದು ತಿಳಿದು ಬರುತ್ತದೆ. ಇನ್ನು ರಾಷ್ಟ್ರಕೂಟರ ಕಾಲದ ಧಾರ್ಮಿಕ ವ್ಯವಸ್ಥೆಯನ್ನು ನೋಡುವುದಾದರೆ ರಾಷ್ಟ್ರಕೂಟರು ವೈದಿಕ ಧರ್ಮದ ಪರಿಪಾಲಕರಾಗಿದ್ದರು. ಅಂದು ವೈಷ್ಣವ ಮತ್ತು ಶೈವ ಪಂಥಗಳು ಸಮಾಜದಲ್ಲಿ ಅಸ್ತಿತ್ವದಲ್ಲಿದ್ದವು. ರಾಷ್ಟ್ರಕೂಟರ ಬಹುತೇಕ ಶಾಸನಗಳು ಶಿವ ಮತ್ತು ವಿಷ್ಣು ದೇವರುಗಳ ಸ್ತುತಿಯಿಂದ ಆರಂಭವಾಗುತ್ತವೆ. ಆವತ್ತು ಸೂರ್ಯ, ಲಕ್ಷ್ಮಿ, ವಿಷ್ಣು, ನಾಗ, ವೃಕ್ಷ ಮುಂತಾದಂಥ ಪೂಜೆಗಳು ವ್ಯಾಪಕವಾಗಿದ್ದುವು. ಗರುಡ ರಾಷ್ಟ್ರಕೂಟರ ರಾಜ್ಯ ಲಾಂಛನವಾಗಿತ್ತು. ರಾಷ್ಟ್ರಕೂಟರು ಪರ ಮತ ಸಹಿಷ್ಣುಗಳಾಗಿದ್ದರು. ಉದಾಹರಣೆಗೆ ಅಮೋಘ ವರ್ಷನು ರಾಜ್ಯದ ಹಿತಕ್ಕಾಗಿ, ಬರಗಾಲದ ಮುಕ್ತಿಗಾಗಿ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ತನ್ನ ಬೆರಳನ್ನು ಕತ್ತರಿಸಿಕೊಟ್ಟಿದ್ದನ್ನು ಇಲ್ಲಿ ನೆನಪು ಮಾಡಿಕೊಳ್ಳಬಹುದು. ಜೈನ ಧರ್ಮವೂ ಕೂಡ ರಾಷ್ಟ್ರಕೂಟರ ರಾಜಾಶ್ರಯವನ್ನು ಪಡೆದುಕೊಂಡಿತ್ತು. ವೀರನಂದಿ, ಜಿನಸೇನ, ಅಕಳಂಕದೇವ, ಗುಣಭದ್ರ, ಪುಷ್ಪದಂತ, ಅಸಂಗ, ಮಹಾವೀರಾಚಾರ್ಯ, ವಿದ್ಯಾನಂದೀಂದ್ರಂತಹ ಹಲವಾರು ಜೈನ ಪಂಡಿತರು ಈ ರಾಷ್ಟ್ರಕೂಟ ಅರಸರ ಆಶ್ರಯದಲ್ಲಿ ಇದ್ದರು. ಅಮೋಘ ವರ್ಷನು ತಾನೇ ಜೈನನಾಗಿ ದೀಕ್ಷೆಯನ್ನು ಪಡೆದುಕೊಂಡಿದ್ದನು. 3ನೆಯ ಗೋವಿಂದನು ಜೈನ ಧರ್ಮಕ್ಕೆ ಉದಾರವಾದ ಪೋಷಣೆಯನ್ನು ನೀಡಿದ್ದನು. ಅಂದು ರಾಷ್ಟ್ರಕೂಟರ ರಾಜ್ಯದಲ್ಲಿ ಸುಮಾರು 30% ಜೈನ ಪ್ರಜೆಗಳು ಇದ್ದರು. ಬಂಕಾಪುರ, ಮಾನ್ಯಕೇಟ ಮುಂತಾದ ಕಡೆ ಹಲವಾರು ಜೈನ ಬಸದಿಗಳು ಇದ್ದವು ಎಂದು ಸ್ಪಷ್ಟವಾಗಿ ದಾಖಲೆಗಳಿಂದ ತಿಳಿದುಬರುತ್ತದೆ. ಹಾಗೆ ಅರಬ್ಬರ ಸಂಪರ್ಕದಿಂದ ರಾಷ್ಟ್ರಕೂಟರ ಕಾಲದಲ್ಲಿ ಭಾರತಕ್ಕೆ ಇಸ್ಲಾಂ ಧರ್ಮವು ಪ್ರವೇಶಿಸಿತ್ತು. ಇದು ಒಂದು ಹೊಸ ಧಾರ್ಮಿಕ ಬದಲಾವಣೆ. ಪಶ್ಚಿಮ ಕರಾವಳಿಯಲ್ಲಿ ನೆಲೆಸಿದ್ದಂತಹ ಅರಬ್ ವರ್ತಕರಿಗೆ ಮಸೀದಿಗಳನ್ನು ಕಟ್ಟಿಕೊಳ್ಳಲು ರಾಷ್ಟ್ರಕೂಟರು ಅನುಮತಿಯನ್ನು ನೀಡಿದ್ದರಲ್ಲದೆ ಅನೇಕ
ಈ ಅರಬ್ಬರನ್ನು ಸೈನಿಕರಾಗಿ ಮತ್ತು ನ್ಯಾಯಾಧೀಶರಾಗಿ ಕೂಡ ನೇಮಿಸಿಕೊಂಡಿದ್ದರು ಎಂದು ಸುಲೈಮಾನ್ ಎನ್ನುವಂತಹ ಪ್ರವಾಸಿ ತಿಳಿಸುತ್ತಾನೆ. ಇದು ರಾಷ್ಟ್ರಕೂಟರ ಧಾರ್ಮಿಕ ಸಹಿಷ್ಣುತೆಗೆ ಹಿಡಿದಂತಹ ಕನ್ನಡಿಯಾಗಿ ಮಾರ್ಪಟ್ಟಿದೆ. ರಾಷ್ಟ್ರಕೂಟರ ಕಾಲದಲ್ಲಿ ಬೌದ್ಧ ಧರ್ಮವು ಅವನತಿಯ ಹಾದಿಯನ್ನು ಹಿಡಿದಿತ್ತು. ಆದರೂ ಕೂಡ ಕನ್ನೇರಿ, ಸೊಲ್ಲಾಪುರ, ಕಾಂಪಿಲ, ಧಾರವಾಡ, ಡಂಬಳೆಗಳಲ್ಲಿ ಕೆಲವು ಬೌದ್ಧ ಸಂಘಗಳು ಇದ್ದದ್ದು ಗೋಚರಿಸುತ್ತದೆ. ಇನ್ನು ರಾಷ್ಟ್ರಕೂಟರ ಕಾಲದ ಶಿಕ್ಷಣ ಮತ್ತು ಸಾಹಿತ್ಯದ ಬೆಳವಣಿಗೆಯನ್ನು ನೋಡುವುದಾದರೆ ರಾಷ್ಟ್ರಕೂಟರ ಕಾಲದಲ್ಲಿ ಗುರುಕುಲ ಶಿಕ್ಷಣ ಪದ್ಧತಿ ಜಾರಿಯಲ್ಲಿತ್ತು. ವೇದ, ಉಪನಿಷತ್ತು, ವ್ಯಾಕರಣ, ಸಂಗೀತ, ಗಣಿತ, ಖಗೋಳಶಾಸ್ತ್ರ, ವೈದ್ಯಶಾಸ್ತ್ರ, ತರ್ಕಶಾಸ್ತ್ರಗಳನ್ನು ಮಠಗಳಲ್ಲಿ, ದೇವಾಲಯಗಳಲ್ಲಿ, ಅಗ್ರಹಾರಗಳಲ್ಲಿ ಬೋಧಿಸಲಾಗುತ್ತಿತ್ತು. ಕಳಸ, ಇಂಡಿ, ಸಾಲೋಟಗಿ, ಮಾನ್ಯಖೇಟಗಳು ಅಂದಿನ ಕರ್ನಾಟಕದ ಪ್ರಸಿದ್ಧ ಶೈಕ್ಷಣಿಕ ಕೇಂದ್ರಗಳಾಗಿದ್ದವು. ರಾಷ್ಟ್ರಕೂಟರ ಕಾಲದಲ್ಲಿ ಕನ್ನಡ ಮತ್ತು ಸಂಸ್ಕೃತ ಸಾಹಿತ್ಯವು ಶ್ರೀಮಂತಗೊಂಡಿತ್ತು. ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದವರೇ ಈ ಜೈನ ಪಂಡಿತರಾಗಿದ್ದಾರೆ. ರಾಷ್ಟ್ರಕೂಟರ ಆಶ್ರಯದಲ್ಲಿ ಇದ್ದ ಕವಿಗಳು ಮತ್ತು ಅವರು ರಚಿಸಿದ ಕೃತಿಗಳನ್ನು ನೋಡುವುದಾದರೆ ಮೊದಲನೇದಾಗಿ ಸಾಮ್ರಾಟನಾಗಿದ್ದ ಅಮೋಘ ವರ್ಷನು ಪ್ರಶ್ನೋತ್ತರ ಮಾಲಾ ಎನ್ನುವ ಕೃತಿಯನ್ನು ರಚನೆ ಮಾಡಿದ್ದಾನೆ. ಶ್ರೀವಿಜಯನು ಕವಿರಾಜ ಮಾರ್ಗವನ್ನು, ಪುಷ್ಪದಂತನು ಹರಿಚರಣ ಮಹಾಪುರಾಣವನ್ನು, ಹಲಾಯುಧನು ಮಿತ್ರ ಸಂಜೀವಿನಿ ಮತ್ತು ಕವಿರಹಸ್ಯ ಎನ್ನುವ ಕೃತಿಗಳನ್ನು, ಗುಣಭದ್ರನು ಉತ್ತರ ಪುರಾಣ ಕೃತಿಯನ್ನು, ಸೋಮದೇವ ಸೂರಿಯು ನೀತಿವಾಕ್ಯಾಮೃತ ಮತ್ತು ಯಶಸ್ತಿಲಕ ಎನ್ನುವಂಥ ಕೃತಿಯನ್ನು, ಅಕಳಂಕದೇವನು ಅಷ್ಟಸತಿ ಪ್ರಮೋದಕಮಲ ಎನ್ನುವ ಕೃತಿಗಳನ್ನು, ಪ್ರಭಾಚಂದ್ರನು ಚಂದ್ರೋದಯ, ಮಾರ್ಕಂಡೇಯ ನ್ಯಾಯ ಎನ್ನುವ ಕೃತಿಗಳನ್ನು, ಜಿನಸೇನಾಚಾರ್ಯರು ಹರಿವಂಶ, ಪಾರ್ಶ್ವಾಭ್ಯುದಯ, ಆದಿಪುರಾಣ ಎನ್ನುವ ಕೃತಿಗಳನ್ನು, ಶಿವಕೋಟ್ಯಾಚಾರ್ಯರು ವಡ್ಡಾರಾಧನೆ ಎನ್ನುವಂಥ ಕೃತಿಯನ್ನು, ಅಸಂಗನು ವರ್ಧಮಾನ ಪುರಾಣವನ್ನು, ಮಹಾವೀರಾಚಾರ್ಯರು ಗಣಿತಸಾರ ಸಂಗ್ರಹವನ್ನು, ಶಕಟಾಯನನು ಅಮೋಘ ವೃತ್ತಿ ಮತ್ತು ಶಬ್ದಾನುಶಾಸನ ಎನ್ನುವ ಕೃತಿಗಳನ್ನು, ತ್ರಿವಿಕ್ರಮ ಪಂಡಿತನು ನಳಚೆಂಪು ಎನ್ನುವ ಕೃತಿಯನ್ನು, ಕುಮುದೇಂಧುವು ಸಿರಿಭೂವಲಯ ಎನ್ನುವ ಕೃತಿಯನ್ನು, ಪೊನ್ನನು ಭುವನೈಕ ರಾಮಾಭ್ಯುದಯ, ಘಾತ ಪ್ರತ್ಯಾಘಾತ ಎನ್ನುವ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಅಲ್ಲದೆ ಆದಿಕವಿ ಎನ್ನುವ ಬಿರುದನ್ನು ಗಳಿಸಿದಂಥ ಪಂಪನು ಕನ್ನಡದ ಮೇರು ಕವಿಯಾಗಿದ್ದು ರಾಷ್ಟ್ರಕೂಟರ ಕಾಲದವನಾಗಿದ್ದನು. ಪಂಪನು ರಾಷ್ಟ್ರಕೂಟರ ಸಾಮಂತನಾಗಿದ್ದ ವೇಮಲವಾಡದ ಎರಡನೆಯ ಅರಿಕೇಸರಿಯ ಆಸ್ಥಾನ ಕವಿಯಾಗಿದ್ದನು. ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಈ ಪಂಪನ ಪ್ರಮುಖ ಕೃತಿಗಳಾಗಿವೆ. ಹೀಗೆ ರಾಷ್ಟ್ರಕೂಟರು ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರವನ್ನು ಯಶಸ್ವಿಯಾಗಿ ಶ್ರೀಮಂತಗೊಳಿಸಿದರು. ಹಾಗಾಗಿ ಇವರ ಕಾಲದಲ್ಲಿ ಕನ್ನಡ ಸಾಹಿತ್ಯವು ಸಾಕಷ್ಟು ಪ್ರವರ್ಧಮಾನಕ್ಕೆ ಬಂತು ಎಂದು ಸ್ಪಷ್ಟವಾಗಿ ಹೇಳಬಹುದು. ಇನ್ನು ರಾಷ್ಟ್ರಕೂಟರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪವನ್ನು ನೋಡುವುದಾದರೆ ರಾಷ್ಟ್ರಕೂಟರು ಮಹಾನ್ ಸಾಮ್ರಾಜ್ಯದ ನಿರ್ಮಾಪಕರು, ಕಲಾರಾಧಕರು ಆಗಿದ್ದು ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ಅದ್ವಿತೀಯವಾದ ಸಾಧನೆಯನ್ನು ಮಾಡಿದ್ದಾರೆ. ರಾಷ್ಟ್ರಕೂಟರ ಕಾಲದ ಕಲೆಯು ಭಾರತದ ಕಲಾಕ್ಷೇತ್ರದಲ್ಲಿ ಪ್ರೌಢ ಸ್ಥಾನವನ್ನು ಪಡೆದಿದೆ. ಎಲ್ಲೋರ ಮತ್ತು ಎಲಿಫೆಂಟಾಗಳು ರಾಷ್ಟ್ರಕೂಟರ ಮುಖ್ಯ ಕಲಾ ಕೇಂದ್ರಗಳಾಗಿವೆ. ರಾಷ್ಟ್ರಕೂಟರ ವಾಸ್ತುಶಿಲ್ಪವನ್ನು ನಾವು ಎರಡು ಭಾಗಗಳಾಗಿ ವಿಂಗಡಿಸಬಹುದು. ಮೊದಲನೇದಾಗಿ ಗುಹಾಲಯಗಳು ಅಥವಾ ಕಲ್ಲಿನಲ್ಲಿ ಕೊರೆದ ವಾಸ್ತುಶಿಲ್ಪಗಳು. ಎರಡನೇದಾಗಿ ರಚನಾತ್ಮಕ ದೇವಾಲಯಗಳು ಅಥವಾ ನಿರ್ಮಿಸಲ್ಪಟ್ಟಂತಹ ವಾಸ್ತುಶಿಲ್ಪ ಕೃತಿಗಳು. ಮೊದಲನೇದಾಗಿ ನೋಡೋಣ ಗುಹಾಲಯಗಳು ಅಥವಾ ಕಲ್ಲಿನಲ್ಲಿ ಕೊರೆದ ವಾಸ್ತುಶಿಲ್ಪಗಳು. ರಾಷ್ಟ್ರಕೂಟರು ಗುಹಾಲಯಗಳನ್ನು ಕೂಡ ಪೋಷಣೆ ಮಾಡಿದರು. ಗುಹಾಲಯಗಳನ್ನು ಹಿಂದೂ ಗುಹೆಗಳು ಮತ್ತು ಜೈನ ಗುಹೆಗಳು ಎಂದು ಎರಡು ಭಾಗಗಳಾಗಿ ವಿಂಗಡಿಸಬಹುದು. ರಾಷ್ಟ್ರಕೂಟರ ಗುಹಾ ದೇವಾಲಯಗಳನ್ನು ಎಲ್ಲೋರ, ಎಲಿಫೆಂಟಾ, ಜೋಗೇಶ್ವರ, ಧಾರೇಶ್ವರ ಮುಂತಾದ ಕಡೆ ಇವತ್ತೂ ಸಹ ಕಾಣಬಹುದು. ಆ ಗುಹಾಲಯಗಳಲ್ಲಿ ಎಲ್ಲೋರದಲ್ಲಿರುವಂತಹ ಗುಹಾಲಯಗಳನ್ನು ನೋಡೋಣ. ಎಲ್ಲೋರಾದಲ್ಲಿ ರಾಷ್ಟ್ರಕೂಟರು ನಿರ್ಮಿಸಿದ ಒಟ್ಟು 14 ಗುಹಾಂತರ ದೇವಾಲಯಗಳಿವೆ.
ಆ 14 ಗುಹಾಂತರ ದೇವಾಲಯಗಳಲ್ಲಿ ಅತ್ಯಂತ ಪ್ರಸಿದ್ಧವಾದದ್ದೆಂದರೆ ಕೈಲಾಸನಾಥ ದೇವಾಲಯ. ಈ ಕೈಲಾಸನಾಥ ದೇವಾಲಯ ರಾಷ್ಟ್ರಕೂಟರು ನಿರ್ಮಿಸಿದ ಗುಹಾಲಯಗಳಲ್ಲಿ ಅತ್ಯಂತ ಉನ್ನತವಾದಂಥ ದೇವಾಲಯವಾಗಿದೆ. ಇದೊಂದು ಅಮೋಘ ಕಲಾಕೃತಿಯಾಗಿದ್ದು ಗುಹಾಂತರ ವಾಸ್ತುಶಿಲ್ಪದ ಪರಾಕಾಷ್ಠತೆಯನ್ನು ಎತ್ತಿ ತೋರಿಸುತ್ತದೆ. ಕೈಲಾಸನಾಥ ದೇವಾಲಯದ ನಿರ್ಮಾಪಕ ರಾಷ್ಟ್ರಕೂಟರ ಒಬ್ಬ ಪ್ರಸಿದ್ಧ ಅರಸನಾಗಿರುವ 1ನೇ ಕೃಷ್ಣನಾಗಿದ್ದಾನೆ. ಈ ಕೈಲಾಸನಾಥ ದೇವಾಲಯವು 3300 ಚದರ ಮೀಟರ್ ವಿಸ್ತೀರ್ಣವಿದ್ದು 276 ಅಡಿ ಉದ್ದ, 154 ಅಡಿ ಅಗಲ ಮತ್ತು 100 ಅಡಿ ಎತ್ತರವಾಗಿದೆ. 2 ಅಂತಸ್ತುಗಳನ್ನು ಹೊಂದಿರುವಂತಹ ಈ ಕೈಲಾಸನಾಥ ದೇವಾಲಯವನ್ನು ಏಕಶಿಲೆಯಲ್ಲಿ ಕೊರೆದು ನಿಲ್ಲಿಸಲಾಗಿದೆ. ಈ ದೇವಾಲಯವು ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿದ್ದು ವಿಶಾಲವಾದಂತಹ ಅಂಗಳದ ಮಧ್ಯದಲ್ಲಿ ನಿಂತಿದೆ. ದೇವಾಲಯವು ಪ್ರವೇಶದ್ವಾರ, ನಂದಿ ಮಂಟಪ, ಚತುಶ್ಯಾಲೆ, ಗರ್ಭಗುಡಿ ಎನ್ನುವಂಥ 4 ಭಾಗಗಳಿಂದ ಕೂಡಿದೆ. ಕೆಳ ಅಂತಸ್ತಿನ ಕೆಳಭಾಗದಲ್ಲಿ 2 ಆನೆಗಳನ್ನು ಕೆತ್ತಲಾಗಿದ್ದು ಅವು ಇಡೀ ದೇವಾಲಯವನ್ನು ಹೊತ್ತು ನಿಂತಿರುವ ಹಾಗೆ ಕಾಣಿಸುತ್ತವೆ. ಮೇಲಂತಸ್ತಿನಲ್ಲಿ 16 ಕಂಬಗಳ ದೊಡ್ಡ ಮಂಟಪವಿದೆ. ಅದರ ಹಿಂಭಾಗದಲ್ಲಿ ಗರ್ಭಗೃಹವಿದೆ. ಅದರ ಮುಖ್ಯ ಶಿಖರವು ದ್ರಾವಿಡ ಶೈಲಿಯಲ್ಲಿದ್ದು 14 ಮೀಟರ್ ಎತ್ತರ ಇದೆ. ಈ ಶಿಖರವ ಮುಂಚಾಚುವನ್ನು ಹೊಂದಿದೆ. ಗರ್ಭಗೃಹ ಮತ್ತು ಮಂಟಪ ಅಪಾರವಾದ ಸೌಂದರ್ಯವನ್ನು ಹೊಂದಿರುವಂತಹ ಶಿಲ್ಪ ಕಲಾಕೃತಿಗಳಿಂದ ತುಂಬಿ ಹೋಗಿದೆ. ಈ ಕೈಲಾಸನಾಥ ದೇವಾಲಯವು ವಾಸ್ತುಶಿಲ್ಪದ ಅಚ್ಚರಿ ಮಾತ್ರ ಅಷ್ಟೇ ಅಲ್ಲದೆ ಸುಂದರವಾದಂಥ ಮೂರ್ತಿ ಶಿಲ್ಪಗಳ ಭಂಡಾರವೂ ಕೂಡ ಆಗಿದೆ. ದೇವಾಲಯದ ಕೆಳ ಅಂತಸ್ತಿನ ತಡೆಗೋಡೆಗಳ ಮೇಲೆ ರಾವಣನು ಕೈಲಾಸ ಪರ್ವತವನ್ನು ಎತ್ತುತ್ತಿರುವ ಶಿಲ್ಪವನ್ನು ಕೆತ್ತಲಾಗಿದೆ. ಅದೇ ರೀತಿ ದಶಾವತಾರ, ಭೈರವ, ರುದ್ರತಾಂಡವ, ತ್ರಿಪುರಾಂತಕ, ಗಿರಿಜಾ ಕಲ್ಯಾಣ, ಪಗಡೆ ಆಡುತ್ತಿರುವಂತಹ, ಸಂಗೀತವನ್ನು ಆಲಿಸುತ್ತಿರುವಂತಹ ದೃಶ್ಯಗಳು, ಗಜಾಸುರ, ಲಕ್ಷ್ಮಿ, ಗಂಗಾ, ಯಮುನಾ, ನರಸಿಂಹರ ಶಿಲ್ಪಗಳನ್ನು ಇಲ್ಲಿ ಅದ್ಭುತವಾಗಿ ಕೆತ್ತಲಾಗಿದೆ. ಗರ್ಭಗೃಹದಲ್ಲಿ ಶಿವ ಗಜೇಂದ್ರನನ್ನು ಕಾಪಾಡುತ್ತಿರುವಂತಹ, ವಿಷ್ಣು ಅಂಧಕಾಸುರನ ವಧೆ, ನಟರಾಜ, ಲಿಂಗೋದ್ಭವ ವಿಗ್ರಹಗಳು ಇವೆ. ಕಲಾ ವಿಮರ್ಶಕರಾದಂತಹ ಪಾರ್ಸಿ ಬ್ರೌನ್ರವರು ಅದ್ಭುತ ಚಮತ್ಕಾರದ ಭವ್ಯ ಸೃಷ್ಟಿಯಾದಂತಹ ಈ ಕೈಲಾಸನಾಥ ದೇವಾಲಯವು ಪ್ರಪಂಚದ ಮಹಾ ಅದ್ಭುತಗಳಲ್ಲಿ ಒಂದು ಎಂದು ವರ್ಣಿಸಿದ್ದಾರೆ. ರಾಷ್ಟ್ರಕೂಟರ ಕಾಲದ ಮತ್ತೊಂದು ಗುಹೆ ಎಂದರೆ ದಶಾವತಾರದ ಗುಹೆ. ಇದು 2 ಅಂತಸ್ತುಗಳಿಂದ ಕೂಡಿದ್ದು ಗುಹೆಯ ನಡುವೆ ಒಂದು ಏಕಶಿಲಾ ಮಂಟಪವಿದೆ. ಪ್ರವೇಶದ್ವಾರದ 2 ಪಾರ್ಶ್ವಗಳಲ್ಲಿ ದೇವತೆಗಳ ಮೂರ್ತಿಗಳಿದ್ದಾವೆ. ಕೆಳ ಅಂತಸ್ತಿನ ಮಂಟಪದಲ್ಲಿ 14 ಕಂಬಗಳು, ಮೇಲಂತಸ್ತಿನ ಮಂಟಪದಲ್ಲಿ 18 ಕಂಬಗಳು ಇವೆ. ದಶಾವತಾರ ಗುಹೆಯ ಗೋಡೆಗಳ ಮೇಲೆ ಗಿರಿಜಾ ಕಲ್ಯಾಣ, ನಟರಾಜ, ಅರ್ಧನಾರೀಶ್ವರ, ತ್ರಿವಿಕ್ರಮ, ಲಿಂಗೋದ್ಭವ, ಅಂಧಕಾಸುರನನ್ನು ಸಂಹರಿಸುತ್ತಿರುವಂಥ ಗಣೇಶ, ಶಿವ ಪಾರ್ವತಿಯರ ಪಗಡೆಯಾಟದ ಶಿಲ್ಪಗಳು, ವರಾಹ, ನರಸಿಂಹ ಅವತಾರದ ಮತ್ತು ವಿಷ್ಣು ಆದಿಶೇಷನ ಮೇಲೆ ಮಲಗಿರುವಂತಹ ಶಿಲ್ಪಗಳನ್ನು ಬಿಡಿಸಲಾಗಿದೆ. ಈ ಗುಹೆಯಲ್ಲಿ ದಂತಿದುರ್ಗನ ಶಾಸನ ಕೂಡ ಲಭ್ಯವಾಗಿದೆ. ರಾಷ್ಟ್ರಕೂಟರ ಕಾಲದ ಮತ್ತೊಂದು ಗುಹೆ ರಾಮೇಶ್ವರ ಗುಹೆ. ಇಲ್ಲಿ ತ್ರಿಭಂಗ, ಅಭಂಗ, ಮಕರ, ಕಾಳಿ, ಸಪ್ತಮಾತೃಕೆ, ನಟರಾಜ, ಗಿರಿಜಾ ಕಲ್ಯಾಣ ಮುಂತಾದಂತಹ ಶಿಲ್ಪಗಳಿವೆ. ಎಲ್ಲೋರದಲ್ಲಿ ಧಮೇರ, ಲೇಹ ಎನ್ನುವ ಮತ್ತೊಂದು ಹಿಂದೂ ಗುಹೆ ಕೂಡ ಇದೆ. ಹಾಗೆ ಇಂದ್ರಸಭಾ, ಇದು ಎಲ್ಲೋರಾದಲ್ಲಿರುವಂತಹ 32ನೆಯ ಗುಹೆಯಾಗಿದೆ. ಈ ಇಂದ್ರಸಭಾ ಜೈನ ಗುಹೆಯಾಗಿದೆ. ಎಲ್ಲೋರಾದಲ್ಲಿರುವಂತಹ ಅತ್ಯಂತ ಸುಂದರವಾದಂಥ ಜೈನ ಕಲಾಕೃತಿ ಈ ಇಂದ್ರಸಭಾ ಆಗಿದೆ. ಈ ಏಕಶಿಲಾ ಇಂದ್ರಸಭಾ ಗುಹೆಯು ಒಂದು ಅಂಗಳದ ನಡುವೆ ಇದೆ. ಒಳಗಡೆ ಇಂದ್ರ ಮತ್ತು ಶಚಿ ದೇವಿಯರ ವಿಗ್ರಹಗಳಿಂದಾಗಿ ಈ ಗುಹೆಗೆ ಇಂದ್ರಸಭಾ ಗುಹೆ ಎನ್ನುವ ಹೆಸರು ಬಂದಿದೆ. ಇಂದ್ರಸಭಾದಲ್ಲಿ ಬಾಹುಬಲಿಯ 4 ಶಿಲ್ಪಗಳಿವೆ.
ಇದರ ಗರ್ಭಗೃಹದ ಹೊರಭಾಗದ ಬಾಹುಬಲಿ ವಿಗ್ರಹ ಎಲ್ಲೋರಾದ ಜೈನ ಶಿಲ್ಪಗಳಲ್ಲಿಯೇ ಅತ್ಯಂತ ಉತ್ತಮವಾದಂತಹ ಶಿಲ್ಪವಾಗಿದೆ. ಧ್ಯಾನ ಭಂಗಿಯಲ್ಲಿರುವಂತಹ ಬಾಹುಬಲಿಯ ಕೈಕಾಲುಗಳಿಗೆ ಮಾಧವಿ ಲತೆಗಳು ಸುತ್ತಿಕೊಂಡಿವೆ. ಪಾದಗಳ ಬಳಿ ಜಿಂಕೆ, ಸರ್ಪ, ಇಲಿ, ಚೇಳು, ಕಾಡುನಾಯಿ ಮುಂತಾದಂಥ ಪ್ರಾಣಿಗಳನ್ನು ಕೆತ್ತಲಾಗಿದೆ. ಬಾಹುಬಲಿಯ ಕೇಶರಾಶಿಯನ್ನು ಹೊಂದಿದ್ದಾನೆ. ಎಲ್ಲೋರದಲ್ಲಿ ಜಗನ್ನಾಥ ಗುಹೆ, ನೀಲಕಂಠ ಗುಹೆ, ಇನ್ನು ಮುಂತಾದ ಗುಹೆಗಳು ಇದ್ದು ರಾಷ್ಟ್ರಕೂಟರ ಕಾಲದ ಕಲಾ ವೈಭವವನ್ನು ವರ್ಣಿಸುತ್ತವೆ. ರಾಷ್ಟ್ರಕೂಟರ ಕಾಲದ ಮತ್ತೊಂದು ಪ್ರಸಿದ್ಧ ಕಲಾ ಕೇಂದ್ರ ಎಲಿಫೆಂಟಾ. ಮಹಾರಾಷ್ಟ್ರದಲ್ಲಿರುವ ಬಾಂಬೆಗೆ 6 ಮೈಲಿ ದೂರದಲ್ಲಿರುವ ಎಲಿಫೆಂಟಾ ದ್ವೀಪದ ಮೂಲ ಹೆಸರು ಗೊರವಪುರಿ ಎನ್ನುವುದು. ಪೋರ್ಚುಗೀಸರು ಇಲ್ಲಿರುವ ಆನೆಯಾಕಾರದ ದೊಡ್ಡ ಬಂಡೆಯನ್ನು ಕಂಡು ಅದನ್ನು ಎಲಿಫೆಂಟಾ ಎಂದು ಕರೆದರು. ಇಲ್ಲಿ ರಾಷ್ಟ್ರಕೂಟರ ಕಾಲದ 7 ಗುಹಾಂತರ ದೇವಾಲಯಗಳಿವೆ. ಅವುಗಳಲ್ಲಿ ಮಧ್ಯದ ತ್ರಿಮೂರ್ತಿ ಗುಹೆ ಅತ್ಯಂತ ದೊಡ್ಡದ್ದು, ಆಕರ್ಷಣೀಯವಾದಂತಹ ಗುಹೆಯಾಗಿದೆ. ಆ ತ್ರಿಮೂರ್ತಿ ಗುಹೆಯು 130 ಅಡಿ ವಿಸ್ತಾರವಾಗಿದ್ದು ಚೌಕಾಕಾರವಾಗಿದೆ. ಈ ತ್ರಿಮೂರ್ತಿ ಗುಹೆಯಲ್ಲಿ 30 ದೊಡ್ಡ ಕಂಬಗಳ ಮಹಾಮಂಟಪ ಇದೆ. ಮಂಟಪಕ್ಕೆ ಹೋಗಲು ಮೆಟ್ಟಿಲುಗಳನ್ನು ಕೊರೆಯಲಾಗಿದೆ. ಮಂಟಪದ 4 ದಿಕ್ಕುಗಳಿಗೂ ಕೂಡ ಬಾಗಿಲುಗಳಿರುವ ಗರ್ಭಗೃಹಗಳಿವೆ. ಅಲ್ಲಿ ಒಂದು ಶಿವಲಿಂಗವಿದೆ. ದೊಡ್ಡ ಜಗಲಿ ಮೇಲೆ ಬೃಹದಾಕಾರದ ತ್ರಿಮೂರ್ತಿ ವಿಗ್ರಹವನ್ನು ಕೊರೆಯಲಾಗಿದೆ. 21 ಅಡಿ ಎತ್ತರದ ಈ ಮಹೇಶ್ವರ ಅಥವಾ ತ್ರಿಮೂರ್ತಿ ವಿಗ್ರಹವನ್ನು ಸೃಷ್ಟಿ, ಸ್ಥಿತಿ ಮತ್ತು ಲಯದ ಪ್ರತೀಕ ಎನ್ನುವಂತೆ ಕೆತ್ತಿ ನಿರ್ಮಿಸಲಾಗಿದೆ. ಅಲ್ಲಿ ಭಯಂಕರವಾದಂತಹ ಭೈರವ ರೂಪ, ಶಾಂತವಾದಂತಹ ಶಿವನ ರೂಪ ಮತ್ತು ಅರ್ಧನಾರೀಶ್ವರ, ಗಂಗಾಧರ, ಶಿವ ಯೋಗೀಶ್ವರ ಇತ್ಯಾದಿ ಶಿವನ ವಿವಿಧ ಅವತಾರದ ವಿಗ್ರಹಗಳನ್ನು ಕೂಡ ಕೊರೆದು ನಿರ್ಮಿಸಲಾಗಿದೆ. ಇನ್ನು ರಾಷ್ಟ್ರಕೂಟರ ಕಾಲದ ರಚನಾತ್ಮಕ ದೇವಾಲಯಗಳನ್ನು ನೋಡುವುದಾದರೆ, ರಾಷ್ಟ್ರಕೂಟರು ಅಸಂಖ್ಯಾತವಾದ ದೇವಾಲಯಗಳನ್ನು ನಿರ್ಮಿಸಿದರು. ಆ ದೇವಾಲಯಗಳು ಐಹೊಳೆ, ಪಟ್ಟದಕಲ್ಲು, ಸಿರಿವಾರ, ಕುಕನೂರು, ರೋಣ, ಸವದತ್ತಿ, ಸೋಗಲ, ಕುಡ್ತಿನಿ, ನಂದವಾಡಿಗೆ, ಮಹಾಕೂಟ ಮೊದಲಾದ ಕರ್ನಾಟಕದ ಪ್ರದೇಶಗಳಲ್ಲಿ ಕಂಡುಬರುತ್ತವೆ. ಸಿರಿವಾರ ಮತ್ತು ಐಹೊಳೆಯಲ್ಲಿ ರಾಷ್ಟ್ರಕೂಟರ ಕಾಲಕ್ಕೆ ಸೇರಿದಂತಹ ಸುಮಾರು 20ಕ್ಕೂ ಹೆಚ್ಚು ದೇವಾಲಯಗಳು ಕಾಣಸಿಗುತ್ತವೆ ಇಂದಿಗೂ ಕೂಡ. ರಾಷ್ಟ್ರಕೂಟರು ಚಾಲುಕ್ಯರ ವಾಸ್ತುಶೈಲಿಯನ್ನು ಮುಂದುವರಿಸಿಕೊಂಡು ಹೋದರು. ಅಂದರೆ ರಾಷ್ಟ್ರಕೂಟರ ಕಲೆಯು ಚಾಲುಕ್ಯ ವಾಸ್ತುಶಿಲ್ಪದಿಂದ ಪ್ರಭಾವಿತವಾಗಿದೆ. ಆದರೆ ಬದಲಾದ ಸೌಂದರ್ಯ ಮತ್ತು ಉದ್ದೇಶಗಳಿಗೆ ತಕ್ಕಂತೆ ರಾಷ್ಟ್ರಕೂಟರು ಹಲವಾರು ಬದಲಾವಣೆಗಳನ್ನು ಮಾಡಿಕೊಂಡಿದ್ದಾರೆ. ದೇವಾಲಯದ ತಳವಿನ್ಯಾಸ, ಸುಧಾರಣೆಗೊಂಡ ಮಾದರಿಗಳು, ಹೊಸ ಬಗೆಯ ಅಲಂಕಾರಗಳು, ಈ ಮುಂತಾದಂಥ ಮಾರ್ಪಾಟುಗಳು ರಾಷ್ಟ್ರಕೂಟರ ದೇವಾಲಯಗಳ ಸೌಂದರ್ಯವನ್ನು ಹೆಚ್ಚಿಸುವಂತಹ ವೈಶಿಷ್ಟ್ಯತೆಗಳಾಗಿವೆ. ಆ ವೈಶಿಷ್ಟ್ಯತೆಗಳನ್ನು ಈಗ ನಾವು ನೋಡ್ತಾ ಹೋಗೋಣ. ರಾಷ್ಟ್ರಕೂಟರ ಕಾಲದ ಕಲೆಯ ವೈಶಿಷ್ಟ್ಯತೆಗಳನ್ನು ನೋಡುವುದಾದರೆ, ರಾಷ್ಟ್ರಕೂಟರ ಕಾಲದ ದೇವಾಲಯಗಳು ಸಾಮಾನ್ಯವಾಗಿ ಗರ್ಭಗುಡಿ, ಅರ್ಧಮಂಟಪ, ನವರಂಗ ಹಾಗೂ ಮುಖ ಮಂಟಪಗಳನ್ನು ಹೊಂದಿರುತ್ತವೆ. ದೇವಾಲಯದ ಸೌಂದರ್ಯವನ್ನು ಹೆಚ್ಚಿಸಲು ದ್ವಿಕೂಟ, ತ್ರಿಕೂಟ ದೇವಾಲಯಗಳನ್ನು ನಿರ್ಮಾಣ ಮಾಡಲಾಗಿದೆ. ಸವದಿಯ ನಾರಾಯಣ, ರೋಣದಲ್ಲಿರುವಂತಹ ಸಂಗಮೇಶ್ವರ ದೇವಾಲಯಗಳು ದ್ವಿಕೂಟ ದೇವಾಲಯಗಳಾಗಿವೆ. ಹೊಯ್ಸಳ ಶೈಲಿಯಂತೆ ನಕ್ಷತ್ರಾಕಾರದ ತಲ ವಿನ್ಯಾಸದ ಮೇಲೆ ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ ರಾಷ್ಟ್ರಕೂಟರು. ಉದಾಹರಣೆಗೆ ಕಣ್ಣೂರಿನ ಜೈನ ದೇವಾಲಯ, ನರಗುಂದದ ದಂಡೇಶ್ವರ ದೇವಾಲಯ ಮುಂತಾದವನ್ನು ಹೇಳಬಹುದು. ದೇವಾಲಯದ ಕಂಬಗಳು ಹಾಗೂ ಮೇಲ್ಛಾವಣಿಯ ಭಾಗಗಳು ಅಪರೂಪವಾದಂತಹ ಉಬ್ಬು ಶಿಲ್ಪಗಳಿಂದ ಕೂಡಿವೆ. ವಾಸ್ತು ರಚನೆಗೆ ಕೆಂಪು ಮರಳುಗಲ್ಲು, ಗ್ರಾನೈಟ್ ಹಾಗೂ ಪದರಶಿಲೆಯನ್ನು ರಾಷ್ಟ್ರಕೂಟರ ಕಾಲದಲ್ಲಿ ಬಳಸಿಕೊಳ್ಳಲಾಗಿದೆ. ರಾಷ್ಟ್ರಕೂಟರ ಕಾಲದ ದೇವಾಲಯಗಳಲ್ಲಿ ಚಚ್ಚೌಕಾಕಾರದ ಬಳ್ಳಿಯ ಅಲಂಕಾರದ ಕಂಬಗಳನ್ನು ರಚನೆಯನ್ನು ಮಾಡಲಾಗಿದೆ. ಹಾಗೆಯೇ ಗರ್ಭಗೃಹದ 2 ಬದಿಯಲ್ಲಿ ಬೃಹತ್ ಗಾತ್ರದ ದ್ವಾರಪಾಲಕರ ವಿಗ್ರಹಗಳನ್ನು ಕೆತ್ತಿರುವುದು ರಾಷ್ಟ್ರಕೂಟರ ಕಾಲದ ಮತ್ತೊಂದು ವಿಶೇಷತೆ.
ಅಂತಸ್ತುಗಳನ್ನು ಹೊಂದಿರುವಂತಹ ಬಸದಿಗಳ ನಿರ್ಮಾಣ, ಪಟ್ಟದಕಲ್ಲು, ಹಳ್ಳೂರು ಮತ್ತು ಐಹೊಳೆಯ ಬಸದಿಗಳು ಇದಕ್ಕೆ ಉದಾಹರಣೆಯಾಗಿವೆ. ರಾಷ್ಟ್ರಕೂಟರ ಕಾಲದ ಕೆಲವು ದೇವಾಲಯಗಳಲ್ಲಿ ನಾಗರ ಶೈಲಿಯ ವಿಮಾನಗಳಿವೆ ಮತ್ತು ಕೆಲವು ದೇವಾಲಯಗಳಿಗೆ ಶಿಖರಗಳೇ ಇರುವುದಿಲ್ಲ. ರಾಷ್ಟ್ರಕೂಟರ ಕಾಲದ ಕೆಲವು ದೇವಾಲಯಗಳಲ್ಲಿ ವಿಶಾಲವಾದಂತಹ ಗರ್ಭಗೃಹಗಳಿದ್ದು ತ್ರಿಮೂರ್ತಿಯನ್ನು ಒಂದೇ ಸಾಲಿನಲ್ಲಿ ಸ್ಥಾಪಿಸಲಾಗಿದೆ. ಐಹೊಳೆಯ ಜಾಡರಗುಡಿ, ನಂದವಾಡಿಗೆಯ ಮೂಕಬಸವಣ್ಣ ದೇವಾಲಯ, ನರೇಗಲ್ಲಿನ ನಾರಾಯಣ ಮತ್ತು ಸೋಮೇಶ್ವರ ದೇವಾಲಯಗಳು ರಾಷ್ಟ್ರಕೂಟರು ನಿರ್ಮಿಸಿದಂತಹ ಅತ್ಯಂತ ಪ್ರಾಚೀನವಾದಂತಹ ಸುಂದರವಾದಂತಹ ದೇವಾಲಯಗಳಾಗಿವೆ. ಇನ್ನು ರಾಷ್ಟ್ರಕೂಟರ ಕಾಲದ ಬಸದಿಗಳ ಬಗ್ಗೆ ಎರಡು ಮಾತನಾಡುವುದಾದರೆ, ರಾಷ್ಟ್ರಕೂಟರು ಹಲವಾರು ಜೈನ ಬಸದಿಗಳನ್ನು ಕೂಡ ನಿರ್ಮಿಸಿದ್ದಾರೆ. ರಾಷ್ಟ್ರಕೂಟರ ಕಾಲದಲ್ಲಿ ನಿರ್ಮಿಸಲ್ಪಟ್ಟ ಬಸದಿಗಳನ್ನು ಕೊಣ್ಣೂರು, ಹಳ್ಳೂರು, ಪಟ್ಟದಕಲ್ಲು, ನರೇಗಲ್ ಮತ್ತು ಐಹೊಳೆಗಳಲ್ಲಿ ಕಾಣಬಹುದಾಗಿದೆ. ಆ ಬಸದಿಗಳಲ್ಲಿ ಕೆಲವು ಬಸದಿಗಳನ್ನು ಅಂತಸ್ತುಗಳಲ್ಲಿಯೂ ಸಹ ನಿರ್ಮಿಸಲಾಗಿದೆ. ನರೇಗಲ್ನ ತ್ರಿಕೂಟ ಬಸದಿ ಕರ್ನಾಟಕದಲ್ಲಿಯೇ ಅತ್ಯಂತ ದೊಡ್ಡದಾದಂತಹ ಬಸದಿಯಾಗಿದ್ದು ರಾಷ್ಟ್ರಕೂಟರ ಕಲಾ ಪ್ರೌಢಿಮೆಯನ್ನು ಹಿಡಿದು ಪ್ರದರ್ಶಿಸುತ್ತಿದೆ. ಹೀಗೆ ರಾಷ್ಟ್ರಕೂಟರು ಕರ್ನಾಟಕದ ಪ್ರಸಿದ್ಧ ಸಾಮ್ರಾಟರಾಗಿ ಕರ್ನಾಟಕದ ಕೀರ್ತಿಯನ್ನು ಭಾರತದಾದ್ಯಂತ ಹರಡಿ ದಕ್ಷ ಆಡಳಿತಗಾರರಾಗಿ ಕಲೆ, ಸಾಹಿತ್ಯ ಮತ್ತು ಧರ್ಮಗಳ ಮಹಾನ್ ಪೋಷಕರಾಗಿ ಕರ್ನಾಟಕದ ಇತಿಹಾಸದಲ್ಲಿ ಪ್ರಸಿದ್ಧ ಸ್ಥಾನವನ್ನು ಹೊಂದಿದ್ದಾರೆ ಎಂದು ಹೇಳುತ್ತಾ ರಾಷ್ಟ್ರಕೂಟರಿಗೆ ಸಂಬಂಧಪಟ್ಟಂತಹ ಸಂಕ್ಷಿಪ್ತವಾದ ರಾಜಕೀಯ ಇತಿಹಾಸ ಮತ್ತು ಸಾಂಸ್ಕೃತಿಕ ಇತಿಹಾಸವನ್ನು ನಿಮ್ಮ ಮುಂದೆ ನಾನೀಗ ತೆರೆದಿಟ್ಟಿದ್ದೇನೆ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಸ್ನೇಹಿತರೇ ಹಾಗೂ ಇತಿಹಾಸಕ್ತರೇ, ಈ ದೊಡ್ಡದಾದ ಅಧ್ಯಾಯವನ್ನು ಕೆಲವೇ ಸಮಯದಲ್ಲಿ, ಸ್ವಲ್ಪ ಸಮಯದಲ್ಲಿ ನಿಮ್ಮ ಮುಂದೆ ಸಂಕ್ಷಿಪ್ತವಾಗಿ ಇಡುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ. ಇದಕ್ಕೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಅಥವಾ ಇದರಲ್ಲಿ ಏನಾದರೂ ಗೊಂದಲಗಳು ಏನಾದರೂ ಇದ್ದರೆ ನಾನು ಮುಂದೆ ನನ್ನ ಇಮೇಲ್ ಐಡಿಯನ್ನು ಮತ್ತು ಮೊಬೈಲ್ ನಂಬರನ್ನು ಕೊಟ್ಟಿದ್ದೇನೆ. ಅಲ್ಲಿ ನೀವು ನನಗೆ ಕರೆ ಮಾಡಿದರೆ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಇಷ್ಟೆಲ್ಲವನ್ನು ಹೇಳಿ ನಾನು ಈ ರಾಷ್ಟ್ರಕೂಟರಿಗೆ ಸಂಬಂಧಪಟ್ಟಂತಹ ಈ ಒಂದು ಬೃಹತ್ ವಿಷಯವನ್ನು ಸ್ವಲ್ಪ ಸಮಯದಲ್ಲೇ ಸಣ್ಣದಾಗಿ ತಿಳಿಸಿ ಇಲ್ಲಿಗೆ ಮುಕ್ತಾಯವನ್ನು ಮಾಡ್ತಿದ್ದೇನೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.